ಹಲೋ ಸ್ಟೂಡೆಂಟ್ಸ್, ನಾವು ನನ್ನ ಮೊದಲನೇ ಕ್ಲಾಸ್ನಲ್ಲಿ ಪಾಲಿನಾಮಿಯಲ್ಸ್, ಬಹುಪದೋಕ್ತಿಗಳು ಮತ್ತು ಅವುಗಳ ಕ್ಲಾಸಿಫಿಕೇಶನ್ ಗಳ ಬಗ್ಗೆ ತಿಳಿದುಕೊಂಡಿದ್ವಿ ಮತ್ತು ಕೆಲವೊಂದು ಎಕ್ಸಾಂಪಲ್ಸ್ಗಳು ನಿಮಗೆ ಹೋಮ್ವರ್ಕ್ ಗಳನ್ನು ಕೊಟ್ಟಿದ್ದೆ. ಅವುಗಳ ಸೊಲ್ಯೂಷನ್ಸ್ಗಳು ಈ ರೀತಿಯಾಗಿವೆ ನೋಡಿ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸ್ನಲ್ಲಿ ಹೌ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ ದಿ ಪಾಲಿನಾಮಿಯಲ್, ಬಹುಪದೋಕ್ತಿಗಳ ಬೆಲೆಯನ್ನು ಹೇಗೆ ಕಂಡುಹಿಡಿಯುತ್ತೇವೆ ಮತ್ತು ಜೀರೋಸ್ ಆಫ್ ದಿ ಪಾಲಿನಾಮಿಯಲ್, ರೂಟ್ಸ್ ಆಫ್ ದಿ ಪಾಲಿನಾಮಿಯಲ್, ಬಹುಪದೋಕ್ತಿಗಳ ಶೂನ್ಯತೆ ಅಥವಾ ಬಹುಪದೋಕ್ತಿಗಳ ಮೂಲಗಳು ಮತ್ತು ಅದರ ಜೊತೆಗೆ ಬಹುಪದೋಕ್ತಿಗಳ ಸಮೀಕರಣ, ಪಾಲಿನಾಮಿಯಲ್ ಈಕ್ವೇಶನ್ ಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಹೌ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ ದಿ ಪಾಲಿನಾಮಿಯಲ್, ಬಹುಪದೋಕ್ತಿಗಳ ಬೆಲೆಯನ್ನು ಹೇಗೆ ಕಂಡುಹಿಡಿಯುತ್ತೇವೆ ಅನ್ನೋದನ್ನ ನೋಡೋಣ ಕೆಲವೊಂದು ಎಕ್ಸಾಂಪಲ್ಗಳ ಮುಖಾಂತರ. ಓಕೆ, ಐ ಥಿಂಕ್ ಕ್ವಶನ್ ನಂಬರ್ 4 ತನಕ ಕಂಪ್ಲೀಟ್ ಆಗಿದೆ. ಕ್ವಶನ್ ನಂಬರ್ 5 ನೋಡಿ. Find the value of the polynomial phi into x minus 3x square plus 4 at ಪರ್ಟಿಕ್ಯುಲರ್ ಪಾಯಿಂಟ್ಸ್ ಕೊಟ್ಟಿದ್ದಾನೆ. ಅದರಲ್ಲಿ ಮತ್ತೆ ಕ್ವಶನ್ಸ್ ಗಳು, ಸಬ್ ಕ್ವಶನ್ಸ್. x is equals to 0, second b is x is equals to minus 1, ಆಮೇಲೆ third c x is equals to 2. yes, okay. ನೋಡಿ ಕ್ವಶನ್ ಏನಿದೆ, ಫೈಂಡ್ ದಿ ವ್ಯಾಲ್ಯೂ ಆಫ್ ದಿ ಪಾಲಿನಾಮಿಯಲ್ 5x square minus 3x square plus 4 at the point x is equals to 0, x is equals to minus 1, x is equals to 2 ಅಂತ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಈ ಎಕ್ಸ್ಪ್ರೆಷನ್ ಗೆ ನಾವು ಪಾಲಿನಾಮಿಯಲ್ ಅಂತ ಕರೆದಿದ್ವಿ. ಪಾಲಿನಾಮಿಯಲ್ ಇನ್ ಒನ್ ವೇರಿಯೇಬಲ್. ಕೆಲವೊಂದು ಎಕ್ಸಾಂಪಲ್ ನಲ್ಲಿ, ನಿನ್ನೆ ಈ ಪ್ರೀವಿಯಸ್ ಕ್ಲಾಸ್ ನಲ್ಲಿ ಆ ಹೋಮ್ವರ್ಕ್ ನಲ್ಲಿ ವೇರಿಯೇಬಲ್ ಎಕ್ಸ್ ಬದಲಿ ಟಿ, ವೈ ಅಂತ ಬಂದಿವೆ. ಎಕ್ಸ್ ಇದ್ರೆ ಪಾಲಿನಾಮಿಯಲ್ ಇನ್ ವೇರಿಯೇಬಲ್ ಎಕ್ಸ್, ವೈ ಇದ್ರೆ ಪಾಲಿನಾಮಿಯಲ್ ಇನ್ ವೇರಿಯೇಬಲ್ ವೈ. ಇನ್ ಕೇಸ್ ಟಿ ಇದ್ರೆ ಪಾಲಿನಾಮಿಯಲ್ ಇನ್ ವೇರಿಯೇಬಲ್ ಟಿ. ಓಕೆ, ರೈಟ್. ಇಲ್ಲಿ ಪಾಲಿನಾಮಿಯಲ್ ಫಂಕ್ಷನ್ ಇದೆ, ಫಂಕ್ಷನ್ ಅಂತಾನು ಕರಿತೀವಿ. ಓಕೆ, ಈ ಪಾಲಿನಾಮಿಯಲ್ ವ್ಯಾಲ್ಯೂನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಅನ್ನೋದನ್ನ ನೋಡಿ. ಅಫ್ಕೋರ್ಸ್ ಇಟ್ ಈಸ್ ಪಾಲಿನಾಮಿಯಲ್. ಪಾಲಿನಾಮಿಯಲ್ ಈಸ್ ಡಿನೋಟೆಡ್ ಬೈ p of x. ವೆರಿ ಗುಡ್. ಲೆಟ್ p of x is equals to, ನೋಡಿ ಏನಿದೆ, 5x minus 3x square plus 4 ಅಂತ ಇದೆ.
ಒನ್ ಬೈ ಒನ್ ಚೆಕ್ ಮಾಡೋಣ. ಅಟ್ x is equals to 0 ಇದ್ರೆ ವ್ಯಾಲ್ಯೂ ಆಫ್ ದಿ ಪಾಲಿನಾಮಿಯಲ್ ಏನಾಗುತ್ತೆ ನೋಡಿ. ಫಸ್ಟ್ a at x is equals to what 0 ಇದೆ ನೋಡಿ. x is equals to 0. ಓಕೆ, x ನ ಬೆಲೆ 0 ಆಗಿದ್ದಾಗ ಪಾಲಿನಾಮಿಯಲ್ ನ ಬೆಲೆ ಏನಾಗಿರ್ತದೆ ಅಂದ್ರೆ x ನ ಬೆಲೆ 0 ಆಗಿದ್ದಾಗ ಈ ಕೊಟ್ಟಿರುವಂತ ಪಾಲಿನಾಮಿಯಲ್ ನ ಬೆಲೆ ಏನಾಗಿರ್ತದೆ? ರೈಟ್, p ಆಫ್ x ನ ಬೆಲೆ ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಹೇಳಿ? 0 ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು. 0 is equals to 5. x ನ ಬೆಲೆ ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಹೇಳಿ? 0. x ಎಲ್ಲಿ ಕಾಣ್ತಾ ಇದೆ ಆ ಪ್ಲೇಸ್ ನಲ್ಲಿ 0 ನ ರಿಪ್ಲೇಸ್ ಮಾಡಬೇಕು. 0 ಮೈನಸ್ 3 ಇಂಟು ಏನಿದೆ? x ಸ್ಕ್ವೇರ್ ಇದೆ. x ಅಂದ್ರೆ ಬೆಲೆ ಏನಿದೆ ನೋಡಿ? 0 ಇದೆ. 0 ಸ್ಕ್ವೇರ್ plus 4. This equal to 5 into 0. Any number into 0 is 0. ಇಲ್ಲಿ 0 ಸ್ಕ್ವೇರ್ ಇದೆ ಅಂದ್ರೆ 0 ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. 0 into 0 is 0. 0 into 3 is 0. Minus 0 plus 4. Yes. ಪಾಲಿನಾಮಿಯಲ್ ನ ಬೆಲೆ ಏನಾಯ್ತು ನೋಡಿ? 4 ಅಂತ ಆಗಿದೆ. x ಬೆಲೆ 0 ಆಗಿದ್ದಾಗ. ಓಕೆ, ಸೆಕೆಂಡ್ ನೋಡಿ, b ಏನ್ ಕೊಟ್ಟಿದ್ದಾರೆ? x is equals to -1. at x is equals to ನೋಡಿ, at x is equals to ಏನ್ ಕೊಟ್ಟಿದ್ದಾನೆ? -1. x ನ ಬೆಲೆ -1 ಆಗಿದ್ದಾಗ ಪಾಲಿನಾಮಿಯಲ್ ಬೆಲೆ ಏನಾಗಿರ್ತದೆ ಅಂದ್ರೆ p ಆಫ್ x ಪಾಲಿನಾಮಿಯಲ್ ಇಲ್ಲಿದೆ ನೋಡಿ, p ಆಫ್ x ಅಂತಿದೆ. x ನ ಬೆಲೆ ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಹೇಳಿ? -1. ಎಸ್, -1 is equals to ಚೆಕ್ ಮಾಡಿ 5 into x ಇದೆ. 5 into x 5 as it is ಬರಿತಾ ಇದ್ದೀನಿ. ಇಲ್ಲಿ x ಪ್ಲೇಸ್ ನಲ್ಲಿ ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಹೇಳಿ? -1. ಎಸ್, ಆಮೇಲೆ -3 ಇದೆ. ಎಸ್, -3 into x ಸ್ಕ್ವೇರ್ ಇದೆ ನೋಡಿ. x ಸ್ಕ್ವೇರ್, x ನ ಬೆಲೆ ಏನಿದೆ? -1 ಸ್ಕ್ವೇರ್, then plus 4. ವೆರಿ ಗುಡ್, plus 4. This equals to 5 into -1 is -5. -1 whole square ಏನಾಗುತ್ತೆ? -1 into -1. -1 into -1 is +1. Okay, +1 into -3. +1 into -3 is -3. ಆಮೇಲೆ +4. This is equals to -5 -3 ಎಷ್ಟಾಗುತ್ತೆ? -8. then +4. okay, yes, this equals to -8 plus 4 is -4 ಅಂತ ಆಗುತ್ತೆ. this is p of -1. ನೋಡಿ ಕೇರ್ಫುಲ್ ಆಗಿ, ಇಲ್ಲಿ -1 ಸ್ಕ್ವೇರ್ ಅಂತ ಬಂದಿದೆ. ಈ -1 ಸ್ಕ್ವೇರ್ ವ್ಯಾಲ್ಯೂನ ನಾನು ಏನಂತ ಬರೆದೆ? +1. +1 into -3 is -3. ಕೆಲವೊಂದು ಬೇಸಿಕ್ ರೂಲ್ ಗೊತ್ತಿರಬೇಕು ನಿಮಗೆ. ಪ್ಲಸ್ ಇಂಟು ಪ್ಲಸ್ ಏನಾಗುತ್ತೆ ನೋಡಿ? ಪ್ಲಸ್ ಇಂಟು ಪ್ಲಸ್ is equals to ಪ್ಲಸ್ ಆಗುತ್ತೆ. then ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಮೈನಸ್ ಅಂತ ಆಗುತ್ತೆ. ಎಸ್, then ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ ಆಗುತ್ತೆ. ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ? ಎಸ್, ವೆರಿ ಗುಡ್, ದಿಸ್ ಈಸ್ ಮೈನಸ್. ಈ ತರ ರೂಲ್ ಇದಾವೆ ಆ ಕಾನ್ಸೆಪ್ಟ್ ನಲ್ಲಿ. -1 ಸ್ಕ್ವೇರ್ ಈಸ್ ನಥಿಂಗ್ ಬಟ್ -1 into -1. -1 into -1 is +1 ಅಂದಂಗೆ. ಓಕೆ, ಡನ್. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಸಿ ಮಾಡೋಣ. ನೋಡಿ, ಸಿ ಏನಿದೆ? at x is equals to 2 ಅಂತ ಕೊಟ್ಟಿದ್ದಾರೆ. p ಆಫ್ x ನ ಬೆಲೆ ಏನಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು ಹೇಳಿ? 2 ಅಂತ. p ಆಫ್ 2 is equals to
ಎಕ್ಸ್ ಎಲ್ಲಿ ಕಾಣ್ತಾ ಇದೆ ಆ ಪ್ಲೇಸ್ ನಲ್ಲಿ 2 ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ. 5 ಇಂಟು ಎಕ್ಸ್ ಬೆಲೆ ಏನಾಗದೆ 2 ದನ್ ಮೈನಸ್ 3 ಎಕ್ಸ್ ನ ಬೆಲೆ ಏನು ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಹೇಳಿ. ಎಸ್ 2 ಸ್ಕ್ವೇರ್ ಪ್ಲಸ್ 4 this equals to 5 2s are 10 then minus 3 2 square ಇದೆ 2 square 2 into 2 is 2 square 2 into 2 is 4 yes it is 4 plus 4 this equals to this one is 10 as it is 3 4s are yes very good 12 minus 3 into 4 minus 12 ಆಗುತ್ತೆ. This one is plus 4 okay this equals to 10 plus first ಈ ತರ ಬಂದ್ರೆ addition term plus term ಇದ್ದು add ಮಾಡಬೇಕು ಆಮೇಲೆ subtraction. ಇಲ್ಲಿ plus 10 ಇದೆ plus 4 ಇದೆ 10 plus 4 is 14 minus 12 is 2 this is the P of 2. Polynomial value of the polynomial at x is equals to 2 value of the polynomial at x is equals to minus 1 okay na clear yes nodi okay next inna ಒಂದು example na nodona nodi 6th question ಏನಿದೆ find the value of the polynomial r minus 1 into r plus 1 अच्छा ये ನೋಡಿ ಏನಿದೆ r is equals to 0 b is r is equals to minus 1 then c r is equals to 1 right ನೋಡಿ ಇನ್ನೊಂದಿದೆ d r is equals to 2 ಅಂತ yes ನೋಡಿ ಕೇರ್ಫುಲ್ ಆಗಿ ಸೊಲ್ಯೂಷನ್ ನೋಡಿ ಫಸ್ಟ್ ಇದು ಪಾಲಿನಾಮಿಯಲ್ ಯಾವ ವೇರಿಯಬಲ್ ಒಳಗಡೆ ಇದೆ ಎಸ್ ಅಫ್ ಕೋರ್ಸ್ ವೆರಿ ಗುಡ್ ಆರ್ ಎಕ್ಸ್ ತಗೊಂಡ್ರೆ ಪಾಲಿನಾಮಿಯಲ್ ಇನ್ ವೇರಿಯಬಲ್ ಆಫ್ ವೇರಿಯಬಲ್ ಎಕ್ಸ್ ಆರ್ ಇದ್ರೆ ಪಾಲಿನಾಮಿಯಲ್ ಆಫ್ ವೇರಿಯಬಲ್ ಆರ್ ಟಿ ಇದ್ರೆ ಟಿ ಓಕೆ ಆರ್ ಇದೆ ಪಾಲಿನಾಮಿಯಲ್ ಇನ್ ವೇರಿಯಬಲ್ ಯಾವ ವೇರಿಯಬಲ್ ಒಳಗಡೆ ಇದೆ ಆರ್ ಎಸ್ ಪಾಲಿನಾಮಿಯಲ್ ನ ಬೆಲೆನ ಕಂಡುಹಿಡಿಯೋಣ r is equals to 0 ಇದ್ದಾಗ r is equals to minus 1 ಇದ್ದಾಗ r is equals to 1 ಇದ್ದಾಗ r is equals to 2 ಇದ್ದಾಗ ಓಕೆ ಫಸ್ಟ್ ಪಾಲಿನಾಮಿಯಲ್ ನ ಬರ್ಕೊಳ್ಳೋಣ let p of r x ಅಂತ ಬರಿತಾ ಇಲ್ಲ ನಾನು p of r ಬರಿತಾ ಇದ್ದೀನಿ ಯಾಕೆ ಪಾಲಿನಾಮಿಯಲ್ ಇನ್ r ನಲ್ಲಿ ಇದೆ p of r ಸಪೋಸ್ ಪಾಲಿನಾಮಿಯಲ್ ಇನ್ t ನಲ್ಲಿ ಇದ್ರೆ p of t ಫಿಕ್ಸ್ ಪರ್ಟಿಕ್ಯುಲರ್ ಆಗಿ x ಅಂತ ಇಲ್ಲ ನಾವು ಜನರಲ್ ಆಗಿ x ಅಂತ ತಗೊಂಡು ಬರಿತೀವಿ ಅಷ್ಟೇ p of r is equals to ಏನಿದೆ ನೋಡಿ r minus 1 into r plus 1 ಅಂತಿದೆ ಇದು ನಿಮಗೆ ಒಂದು ಸಿಂಪಲ್ ಅಲ್ಜಿಬ್ರಾ ಐಡೆಂಟಿಟೀಸ್ ಗೊತ್ತಿರಬಹುದು a minus b into a plus b a minus b into a plus b ಫಾರ್ಮುಲಾ ಏನಾಗುತ್ತೆ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಇಲ್ಲಿ a ಅಂದ್ರೆ r ಇದೆ b ಅಂದ್ರೆ 1 ಇದೆ r ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಅಂತ ಆಗುತ್ತೆ ಇದು ಸಿಂಪ್ಲಿಫೈ ಮಾಡಿದ್ರೆ ನಾವು ಸಿಂಪ್ಲಿಫೈ ಮಾಡೋ ಅವಶ್ಯಕತೆ ಇಲ್ಲ ಓನ್ಲಿ ಪಾಲಿನಾಮಿಯಲ್ ನ ಬೆಲೆ ಕಂಡುಹಿಡಿಯೋದಿದೆ ಕಂಡುಹಿಡಿಯೋಣ ಓಕೆ ಫಸ್ಟ್ a ಏನಿದೆ ನೋಡಿ r at r is equals to 0 ಅಂತ ಇದೆ at r is equals to 0 ಅಂದ್ರೆ r ನ ಬೆಲೆ 0 ಆಗಿದ್ದಾಗ ಪಾಲಿನಾಮಿಯಲ್ ನ ಬೆಲೆ ಏನಾಗಿರುತ್ತದೆ
ಪಿ ಆಫ್ ಆರ್ ನ ಬೆಲೆ ಏನ್ ಹೇಳಿ 0. ಎಸ್ ದಿಸ್ ಈಸ್ ಈಕ್ವಲ್ಸ್ ಟು ಆರ್ ನ ಬೆಲೆ ಏನ್ ಹೇಳಿ 0 ಮೈನಸ್ 1 ನೆಕ್ಸ್ಟ್ ಇಂಟು ಬ್ರಾಕೆಟ್ 0 ಪ್ಲಸ್ 1. ಇವಾಗ ಹೇಳಿ 0 ಮೈನಸ್ 1 ಏನಾಗುತ್ತೆ ಮೈನಸ್ 1 ಅಂತ ಆಗುತ್ತೆ. ಆಮೇಲೆ 0 ಪ್ಲಸ್ 1 ಏನಾಗುತ್ತೆ ಪ್ಲಸ್ 1 ಅಂತ ಆಗುತ್ತೆ. ನೋಡಿ ಮೈನಸ್ ಇಂಟು ಪ್ಲಸ್, ಮೊದಲು ಸೈನ್ ನ ಚೆಕ್ ಮಾಡಿ. ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್, 1 ಇಂಟು 1 1 ಮೈನಸ್ 1 ಅಂತ ಆಯಿತು ಬೆಲೆ. ನೆಕ್ಸ್ಟ್ ಬಿ ನೋಡಿ, r is equals to minus 1 ಅಂತ ಇದೆ. r is equals to minus 1. ಓಕೆ, p of r, r ಅಂದ್ರೆ ಏನಿದೆ ಇಲ್ಲಿ ಮೈನಸ್ 1 ಇದೆ, ಅಂದ್ರೆ r ನ ಬೆಲೆ ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ ಮೈನಸ್ 1. ಮೈನಸ್ 1 is equals to r ನ ಬೆಲೆ ಏನಿದೆ ಮೈನಸ್ 1 ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ಮೈನಸ್ 1 ಮೈನಸ್ 1, r ನ ಬೆಲೆ ಮೈನಸ್ 1 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇಂಟು ಬ್ರಾಕೆಟ್ r ನ ಬೆಲೆ ಏನಿದೆ ಹೇಳಿ ಮೈನಸ್ 1 ಮೈನಸ್ 1 ಪ್ಲಸ್ 1 ಮೈನಸ್ 1 ಪ್ಲಸ್ 1. ದಿಸ್ ಈಕ್ವಲ್ಸ್ ಟು ಮೈನಸ್ 1 ಏನಾಗುತ್ತೆ ಮೈನಸ್ 2, ಮೈನಸ್ 1 ಪ್ಲಸ್ 1 ಮೈನಸ್ 1 ಪ್ಲಸ್ 1 ಪ್ಲಸ್ 1 ಮೈನಸ್ 1 is 0. 0 into any number, 0 into any number, very good, it is 0. p of minus 1 ಏನಾಗುತ್ತೆ ಹೇಳಿ 0 ಅಂತ ಆಯ್ತು. ಇದು ಎ ಬಿ. ನೆಕ್ಸ್ಟ್ ಸಿ ಅಂಡ್ ಡಿ ನ ಚೆಕ್ ಮಾಡೋಣ ನೋಡಿ. ಓಕೆ, ಎಸ್ ಓಕೆ ಡನ್. ಸಿ at r is equals to ಏನಿದೆ 1 ಅಂತ ಇದೆ. at r is equals to 1 ನೋಡಿ ಇಲ್ಲಿ ಕೇರ್ಫುಲ್. p of r ನ ಬೆಲೆ ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ 1. p of 1 is equals to 1, r ನ ಬೆಲೆ ಏನೇ 1 minus 1 into bracket r ನ ಬೆಲೆ ಏನೇ 1 plus 1. this equals to 1 minus 1 is 0 into 1 plus 1 is 2. 2 into 0 is 0. 2 into 0 is 0. Okay. Then D ನೋಡಿ ಏನ್ ಕೊಟ್ಟಿದ್ದಾನೆ r is equals to 2. at r is equals to what 2. Okay, yes. ಪಾಲಿನಾಮಿಯಲ್ ಒಳಗಡೆ r ನ ಬೆಲೆ ಏನಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು ಹೇಳಿ 2. p of, yes, very good, p of 2 is equals to r ನ ಬೆಲೆ ಏನಂತ ಸಬ್ಸ್ಟಿಟ್ಯೂಟ್ ಮಾಡೋಣ 2. 2 minus 1, yes. ನೆಕ್ಸ್ಟ್ r plus 1 ಇದೆ. r ಅಂದ್ರೆ ಏನಿದೆ ಹೇಳಿ yes 2 ಇದೆ. 2 plus 1, this is equals to 2 minus 1 is yes 1. 2 plus 1 is 3. 3 into 1 is very good, this is 3. p of 2, p of 2 polynomial, value of the polynomial at r is equals to 2 is 3 ಅಂತ ಬರೀತೀವಿ. ಓಕೆ, ಡಿ ಕ್ವಶನ್ ಕಂಪ್ಲೀಟ್ ಆಯ್ತು. ಓಕೆ, ಮೇಕ್ ಅ ನೋಟ್. ಎಸ್, ನೆಕ್ಸ್ಟ್ ನಿಮ್ಗೆ ಒಂದು ಹೋಮ್ವರ್ಕ್ ನ ಕೊಡ್ತೀನಿ, ಅದನ್ನ ಟ್ರೈ ಮಾಡಿ. ಫೈಂಡ್ ದಿ ವ್ಯಾಲ್ಯೂ ಆಫ್ ದಿ ಪಾಲಿನಾಮಿಯಲ್, ಸೇಮ್ ಕಾನ್ಸೆಪ್ಟ್. ಹೋಮ್ವರ್ಕ್ ಕ್ವಶನ್ 7th ಕ್ವಶನ್ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಓಕೆ, ಡನ್. ಓಕೆ, ನೆಕ್ಸ್ಟ್ ಈ 6th ಕ್ವಶನ್ ಅಲ್ಲಿ ಸಾಲ್ವ್ ಮಾಡಿದ್ವಿ, ಚೆಕ್ ಮಾಡ್ಕೊಳ್ಳಿ.
ಪಾಲಿನಾಮಿಯಲ್ ಏನಿತ್ತ ಹೇಳಿ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಪಿ ಆಫ್ ಆರ್ ಇಸ್ ಈಕ್ವಲ್ಸ್ ಟು ಆರ್ ಮೈನಸ್ 1 ಇಂಟು ಆರ್ ಪ್ಲಸ್ 1 ಅಂತ. ಎಸ್, ಆರ್ ನ ಬೆಲೆ 1 ಆಗಿದ್ದಾಗ, ಆರ್ ನ ಬೆಲೆ 1 ಆಗಿದ್ದಾಗ ಪಿ ಆಫ್ 1 ಇಸ್ ಈಕ್ವಲ್ಸ್ ಟು ಆರ್ ಮೈನಸ್ 1. ಆರ್ ನ ಬೆಲೆ ಏನಿದೆ, 1 ಇದೆ. 1 ಮೈನಸ್ 1. ನೆಕ್ಸ್ಟ್ ಏನಿದೆ ಇಲ್ಲಿ, 1 ಪ್ಲಸ್ 1 ಅಂತ ಇದೆ. 1 ಮೈನಸ್ 1 ಆಗುತ್ತೆ ಹೇಳಿ, 0. ದಿಸ್ ಈಸ್ 1 ಪ್ಲಸ್ 1 ಈಸ್ 2. 2 ಇಂಟು 0 ಈಸ್ 0. ಪಾಲಿನಾಮಿಯಲ್ ನ ಬೆಲೆ ಏನ್ ಬರ್ತಾ ಇದೆ, 0 ಬರ್ತಾ ಇದೆ. ಯಾವಾಗ ಹೇಳಿ, ವೇರಿಯೇಬಲ್ ನ ಬೆಲೆ, ಎಸ್, ವೇರಿಯೇಬಲ್ ನ ಬೆಲೆ 1 ಆಗಿದ್ದಾಗ. ಎಸ್, ಈ ತರದ್ದು ಪಾಲಿನಾಮಿಯಲ್ ನ ಬೆಲೆ 0 ಬರೋದಕ್ಕೆ ನಾವು ಏನಂತ ಕರಿತೀವಿ, ಜೀರೋಸ್ ಆಫ್ ದಿ ಪಾಲಿನಾಮಿಯಲ್. ಸೆಕೆಂಡ್ ಕಾನ್ಸೆಪ್ಟ್ ನಾ ಹೇಳಿದ್ದೆ ಇವತ್ತಿನ ಕ್ಲಾಸ್ ನಲ್ಲಿ. ಫಸ್ಟ್ ಏನು ಓದೋಣ, ಹೌ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ ದಿ ಪಾಲಿನಾಮಿಯಲ್. ನೆಕ್ಸ್ಟ್ ಝೀರೋ ಆಫ್ ದಿ ಪಾಲಿನಾಮಿಯಲ್. ಈ ಝೀರೋ ಆಫ್ ದಿ ಪಾಲಿನಾಮಿಯಲ್ ಹೇಳ್ತಾ ಇದ್ದೀನಿ ನಾನು ಇವಾಗ. ಪಾಲಿನಾಮಿಯಲ್ ನ ಬೆಲೆ 0 ಬಂದಾಗ ಯಾವ ವೇರಿಯೇಬಲ್ ನ ಬೆಲೆ ಸಬ್ಸ್ಟಿಟ್ಯೂಟ್ ಮಾಡಿದ ನಂತರ ಪಾಲಿನಾಮಿಯಲ್ ನ ಬೆಲೆ 0 ಬರ್ತಾ ಇದೆಯೋ ಆ ಬೆಲೆಗೆ ನಾವು ಏನಂತ ಕರಿತೀವಿ, ಝೀರೋ ಆಫ್ ದಿ ಪಾಲಿನಾಮಿಯಲ್ ಅಥವಾ ರೂಟ್ ಆಫ್ ದಿ ಪಾಲಿನಾಮಿಯಲ್. ಇನ್ ಕೇಸ್ ಇಲ್ಲಿ ಏನ್ ಬರ್ತಾ ಇದೆ ನೋಡಿ, ಸಪೋಸ್ ಆರ್ ಈಸ್ ಈಕ್ವಲ್ಸ್ ಟು -1 ತಗೊಂಡು ಚೆಕ್ ಮಾಡಿ, ಪಿ ಆಫ್ -1 ಈಸ್ ಈಕ್ವಲ್ ಟು ಏನ್ ಬರ್ತದೆ, 0 ಅಂತಾನೆ ಬರ್ತದೆ. ಆರ್ ನ ಬೆಲೆ 1 ಮತ್ತು ಆರ್ ನ ಬೆಲೆ -1 ಇದ್ದಾಗ ಈ ಪಾಲಿನಾಮಿಯಲ್ ಏನಾಗ್ತಾ ಇದೆ, 0 ಆಗ್ತಾ ಇದೆ ಅಂತಂದ್ರೆ ಈ ಎರಡು ಆರ್ ನ ಬೆಲೆಗೆ ನಾವು ಏನಂತ ಕರಿತೀವಿ, ಜೀರೋಸ್ ಆಫ್ ದಿ ಪಾಲಿನಾಮಿಯಲ್ ಅಥವಾ ರೂಟ್ಸ್ ಆಫ್ ದಿ ಪಾಲಿನಾಮಿಯಲ್ ಅಂತ ಕರಿತೀವಿ. ಅದಕ್ಕೆ ಬಹುಪದೋಕ್ತಿಗಳ ಶೂನ್ಯತೆ ಮತ್ತು ಅಥವಾ ಬಹುಪದೋಕ್ತಿಗಳ ಮೂಲಗಳು ಅಂತ ಕರಿತೀವಿ. ಓಕೆನಾ? ಎಸ್. ನೆಕ್ಸ್ಟ್ ಇವಾಗ ಏನ್ ಮಾಡೋಣ, ಜೀರೋಸ್ ಆಫ್ ದಿ ಪಾಲಿನಾಮಿಯಲ್. ಇಲ್ಲಿ ನೋಡಿ, ಜೀರೋಸ್ ಆಫ್ ದಿ ಪಾಲಿನಾಮಿಯಲ್. ಈ ಪ್ರಾಬ್ಲಮ್ ನಲ್ಲಿ ಡೆಫಿನೇಷನ್ ಹೇಳ್ಬಿಡ್ತೀನಿ ನಾನು ನಿಮಗೆ. ಆರ್ ನ ಬೆಲೆ 1 ಇದೆ, ಆರ್ ನ ಬೆಲೆ ಏನಿದೆ, -1 ಇದೆ. ಇವೆರಡು ನಂಬರು ವಾಸ್ತವಿಕ ಸಂಖ್ಯೆಗಳು, ರಿಯಲ್ ನಂಬರ್ಸ್. ಜೀರೋಸ್, ಈ 1 and -1 ಆರ್ ಕಾಲ್ಡ್, 1 and -1 ಆರ್ ಕಾಲ್ಡ್ ಜೀರೋಸ್ ಆಫ್ ದಿ ಪಾಲಿನಾಮಿಯಲ್. 1 ಮತ್ತೆ -1ಗೆ ಮೂಲಗಳು, ಈ ಬಹುಪದೋಕ್ತಿಯ ಮೂಲಗಳು ಅಂತ ಕರಿತೀವಿ. ಓಕೆ, ಇಲ್ಲಿ ಡೆಫಿನೇಷನ್ ಏನಿದೆ ಅನ್ನೋದನ್ನ ನೋಡಿ. ಜೀರೋಸ್ ಆಫ್ ದಿ ಪಾಲಿನಾಮಿಯಲ್ ಆರ್ ದಿ ರಿಯಲ್ ವ್ಯಾಲ್ಯೂಸ್. Zeros, I repeat, zeros of the polynomial are the real values of the variable. Variable the real value ive. Zeros of the polynomial are the real values of the variable for which the value of the polynomial becomes 0. Yes, got it? Okay, definition na barta idini nodi. Zeros of the polynomial. Yes, zeros of the polynomial or roots of the polynomial. ನೋಡಿ, ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಜೀರೋಸ್ ಆಫ್ ದಿ ಪಾಲಿನಾಮಿಯಲ್ಸ್ ನೋಡಿ, ಐ ರಿಪೀಟ್, ಡೆಫಿನೇಷನ್ ನ ಬರಿತಾ ಇದ್ದೀನಿ. Zeros of the polynomial are the real values
of the real values of the variable I repeat, zeros of the polynomial are the real values of the variable for which the value of the polynomial become 0. ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು ನಿಮಗೆ. ಅಂದ್ರೆ ಯಾವ ಪಾಲಿನಾಮಿಯಲ್ ಒಳಗಡೆ ವೇರಿಯೇಬಲ್ ನ ಯಾವುದಾದ್ರೂ ಒಂದು ರಿಯಲ್ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿದ ನಂತರ ಆ ಪಾಲಿನಾಮಿಯಲ್ ನ ಬೆಲೆಯು 0 ಆಗಿರ್ತದೋ ಆ ವ್ಯಾಲ್ಯೂಗೆ ಝೀರೋ ಆಫ್ ದಿ ಪಾಲಿನಾಮಿಯಲ್ ಅಥವಾ ಝೀರೋಸ್ ಆಫ್ ದಿ ಪಾಲಿನಾಮಿಯಲ್ ಅಂತ ಕರಿತೀವಿ. ರೂಟ್ಸ್ ಆಫ್ ದಿ ಪಾಲಿನಾಮಿಯಲ್. ಇಲ್ಲಿ ಝೀರೋಸ್ ಆಫ್ ದಿ ಪಾಲಿನಾಮಿಯಲ್ is same as the solving the equation. ಇವಾಗ ನಾವು ಝೀರೋಸ್ ಆಫ್ ದಿ ಪಾಲಿನಾಮಿಯಲ್ ನ ಫೈಂಡ್ ಔಟ್ ಮಾಡ್ತೀವಿ. Polynomial is equated to 0. Polynomial is equated to 0 is nothing but polynomial equation. Yes, ಆ ಕಾನ್ಸೆಪ್ಟ್ ನ ತಗೊಂಡು ಮಾಡ್ತೀವಿ. ಅಂದ್ರೆ ಇಲ್ಲಿ ಇಕ್ವೇಶನ್ ನ ಸಾಲ್ವ್ ಮಾಡಿದ್ರೆ zeros of the polynomial ನ ಫೈಂಡ್ ಔಟ್ ಮಾಡಬಹುದು. ಓಕೆ, ಒಂದು ನೋಟ್ ನ ಬರಿತಾ ಇದ್ದೀನಿ ನೋಡಿ. ನೋಟ್ zeros of the polynomial is same as the solving the equation. Solving the equation. ಇಕ್ವೇಶನ್ ಸಾಲ್ವ್ ಮಾಡೋದು ಅಂದ್ರೆ ಒಂದೇ, ಝೀರೋಸ್ ಆಫ್ ದಿ ಪಾಲಿನಾಮಿಯಲ್ ಫೈಂಡ್ ಔಟ್ ಮಾಡೋದಂದ್ರೂ ಒಂದೇ. ಓಕೆ ಓಕೆ, ಇಲ್ಲಿ ಝೀರೋಸ್ ಆಫ್ ದಿ ಪಾಲಿನಾಮಿಯಲ್ ಗೆ ಒಂದು ಎಕ್ಸಾಂಪಲ್ ನ ಕೊಡ್ತೀನಿ ನೋಡಿ. ಒಂದು ಎಕ್ಸಾಂಪಲ್ ನ ಬರೆಯೋಣ. ಐ ಥಿಂಕ್ ಇಲ್ಲಿ ತನಕನು 7th ಕ್ವಶನ್ ನ ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದೀನಿ. 8th ಕ್ವಶನ್ ನ ನೋಡಿ. ರೈಟ್, ಇಲ್ಲಿ ಡೆಫಿನೇಷನ್ ನ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತಿದ್ದೀನಿ. ಓಕೆ, ನೆಕ್ಸ್ಟ್ 8th ಕ್ವಶನ್ ನೋಡಿ. ಚೆಕ್ ವೆದರ್ -2 and +2 are zeros of the polynomial x plus 2 ಅಂತ ಕೊಟ್ಟಿದ್ದಾನೆ. ಓಕೆ, ಚೆಕ್ ವೆದರ್ -2 and +2 are zeros of the polynomial x plus 2. ಇಲ್ಲಿ ಪಾಲಿನಾಮಿಯಲ್ x plus 2 ಅಂತ ಇದೆ. ಈ ಪಾಲಿನಾಮಿಯಲ್ is denoted by p of x. p of x is equals to x plus 2 ಅಂತ ಕೊಟ್ಟಿದ್ದಾನೆ. -2 ಮತ್ತೆ +2 zeros of the polynomial ಇದಾವೆ ಅಥವಾ ಇಲ್ಲೋ ಚೆಕ್ ಮಾಡಿ ಅಂತ ಹೇಳಿದ್ದಾನೆ. ಇಲ್ಲಿ zeros of the polynomial ಅಂದ್ರೆ ಏನು? ವೇರಿಯಬಲ್ ನ ಬೆಲೆಯು ಪಾಲಿನಾಮಿಯಲ್ ಒಳಗಡೆ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತಂದ್ರೆ ಆ ಪಾಲಿನಾಮಿಯಲ್ ನ ಬೆಲೆ ಏನಾಗಿರ್ಬೇಕು ಹೇಳಿ? ಯಸ್, ವೆರಿ ಗುಡ್, 0 ಆಗಿರ್ಬೇಕು. 0 ಆಗಿದ್ರೆ zeros of the polynomial ಅಂತ ಕರಿತೀವಿ. 0 ಆಗಿಲ್ಲ ಅಂದ್ರೆ ನಾಟ್ zero of the polynomial ಅಂತ ಹೇಳ್ತೀವಿ. ಓಕೆ, ನೋಡಿ ಸೊಲ್ಯೂಷನ್ ಮಾಡೋಣ. ಫಸ್ಟ್ ಇದು ಪಾಲಿನಾಮಿಯಲ್ ಇಕ್ವೇಶನ್ ಇದೆ. ಲೆಟ್ p of x is equals to x plus 2 ಅಂತ ತಗೋತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಏನಿದೆ ನೋಡಿ.
ಎಕ್ಸ್ ಬೆಲೆ -2 ಅಂತ ಕೊಟ್ಟಿದ್ದಾನೆ. ಅಟ್ x is equals to -2 ಚೆಕ್ ಮಾಡೋಣ. p of -2 is equals to x ನ ಬೆಲೆ -2 ಇದೆ, -2 plus 2 ಏನಾಗುತ್ತೆ ನೋಡಿ, -2 plus 2 is 0. p of -2 is equal to ಏನ್ ಬರ್ತಾ ಇದೆ, 0 ಬರ್ತಾ ಇದೆ. x ನ ಬೆಲೆ -2 ಆಗಿದ್ದಾಗ ಪಾಲಿನಾಮಿಯಲ್ ನ ಬೆಲೆ ಏನಾಗ್ತಾ ಇದೆ, 0 ಆಗ್ತಾ ಇದೆ ಅಂತಂದ್ರೆ -2 is the 0 of the polynomial. ನೆಕ್ಸ್ಟ್ ಇನ್ನ ಒಂದು ಏನಿದೆ ನೋಡಿ, at x is equals to 2 ಅಂತ ಕೊಟ್ಟಿದ್ದಾನೆ. p of x ನ ಬೆಲೆ 2 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ ನೋಡಿ. 2 is equals to x ನ ಬೆಲೆ ಎಷ್ಟಿದೆ ಹೇಳಿ, 2 ಇದೆ. 2 plus 2 is equals to ಎಷ್ಟಾಗುತ್ತೆ, 4. 4 is not equal to 0. ಅಂದ್ರೆ ಪಾಲಿನಾಮಿಯಲ್ ನ ಬೆಲೆ ಏನಾಗ್ತಾ ಇಲ್ಲ, 0 ಆಗ್ತಾ ಇಲ್ಲ. 0 ಆಗ್ತಾ ಇಲ್ಲ x ನ ಬೆಲೆ ಏನಿದ್ದಾಗ, 2 ಇದ್ದಾಗ. ಅಂದ್ರೆ 2 is not the 0 of the polynomial. ಓಕೆನಾ, ಕ್ಲಿಯರ್ ಆಗಿದೆನಾ? ಫಸ್ಟ್ ನೋಡಿ, ಇನ್ನೊಂದು ಪಾಯಿಂಟ್ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಇದು ಯಾವ ಪಾಲಿನಾಮಿಯಲ್ ಇದೆ ಅಂತ ಅನ್ನೋದನ್ನ ನೋಡಿ. ಎಸ್, ಜೀರೋ ಪಾಲಿನಾಮಿಯಲ್, ಸಾರಿ, ಲೀನಿಯರ್ ಪಾಲಿನಾಮಿಯಲ್ ಇದೆ. ಲೀನಿಯರ್ ಪಾಲಿನಾಮಿಯಲ್ ಇದ್ರೆ ಎಕ್ಸ್ ಪವರ್ ಏನಾಗಿರ್ತದೆ, 1 ಆಗಿರ್ತದೆ. ಎಕ್ಸ್ ಪವರ್ 1 ಇದ್ರೆ ಲೀನಿಯರ್ ಪಾಲಿನಾಮಿಯಲ್. ಎಕ್ಸ್ ಪವರ್ ಎಷ್ಟಿದೆ ಅದರ ಮೇಲೆ ಜೀರೋಸ್ ಆಫ್ ದಿ ಪಾಲಿನಾಮಿಯಲ್ ಡಿಪೆಂಡ್ ಆಗಿರ್ತದೆ. ಈಗ ಸಪೋಸ್ ನೋಡಿ, ಲೀನಿಯರ್ ಪಾಲಿನಾಮಿಯಲ್ ಡಿಗ್ರಿ ಏನಿರ್ತದೆ, 1 ಇರ್ತದೆ. ಮೀನ್ಸ್ ಎಕ್ಸ್ ಟು ದಿ ಪವರ್ 1 ಇರ್ತದೆ. ಡಿಗ್ರಿ 1 ಆಗಿದ್ರೆ 0 ಆಫ್ ದಿ ಪಾಲಿನಾಮಿಯಲ್ 1 ಇರ್ತದೆ. ಡಿಗ್ರಿ 2 ಆಗಿದ್ರೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಅಲ್ಲಿ ಜೀರೋಸ್ ಆಫ್ ದಿ ಪಾಲಿನಾಮಿಯಲ್ ಅಥವಾ ರೂಟ್ ಆಫ್ ದಿ ಪಾಲಿನಾಮಿಯಲ್ ಏನಾಗಿರ್ತವೆ, 2 ಆಗಿರ್ತವೆ. ಕ್ಯೂಬಿಕ್ ಪಾಲಿನಾಮಿಯಲ್ ಇದ್ರೆ, ಘನ ಬಹುಪದೋಕ್ತಿ ಆಗಿದ್ರೆ ಜೀರೋಸ್ ಆಫ್ ದಿ ಪಾಲಿನಾಮಿಯಲ್ ಏನಾಗಿರ್ತವೆ, ಎಸ್, 3 ಆಗಿರ್ತವೆ. ಇವಾಗ ನೀವು ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಓದಿದ್ರಿ. ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತಂದ್ರೆ ಪಾಲಿನಾಮಿಯಲ್, ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತಂದ್ರೆ ಆ ಇಕ್ವೇಟ್ ಮಾಡಲಿಲ್ಲ ಅಂತಂದ್ರೆ ಅದು ಪಾಲಿನಾಮಿಯಲ್ ಆಫ್ ಡಿಗ್ರಿ ಏನಾಗಿರ್ತದೆ, 2. ಅದರದ್ದು ರೂಟ್ಸ್ ಎಷ್ಟಾಗಿರ್ತವೆ, 2 ಆಗಿರ್ತವೆ. ಮೂಲಗಳು 2 ಆಗಿರ್ತವೆ. ಅಂದ್ರೆ ಮೂಲಗಳು ಎದರ ಮೇಲೆ ಡಿಪೆಂಡ್ ಇದ್ದಾವೆ, ಪವರ್ ಮೇಲೆ, ಡಿಗ್ರಿ ಮೇಲೆ ಡಿಪೆಂಡ್ ಇದೆ. ಡಿಗ್ರಿ ಎಷ್ಟಿರ್ತದೋ ಅಷ್ಟು ರೂಟ್ಸ್ಗಳು, ಅಷ್ಟು ಜೀರೋಸ್ ನಮಗೆ ಗೊತ್ತಿರ್ತವೆ. ಇಲ್ಲಿ ಡಿಗ್ರಿ ಎಷ್ಟಿದೆ, 1 ಇದೆ. ಅಂದ್ರೆ ಓನ್ಲಿ ಒಂದೇ ಪಾಲಿನಾಮಿಯಲ್, ಒಂದೇ ಜೀರೋ ಆಫ್ ದಿ ಪಾಲಿನಾಮಿಯಲ್, ರೂಟ್ ಒಂದೇ ಆಗಿರ್ತದೆ. ಓಕೆನಾ, ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನೆಕ್ಸ್ಟ್ ಹೋಗೋಣ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಅನ್ನೋದು, ನೆಕ್ಸ್ಟ್ ಇವಾಗ ಪಾಲಿನಾಮಿಯಲ್ ಈಕ್ವೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಜೀರೋಸ್ ಆಫ್ ದಿ ಪಾಲಿನಾಮಿಯಲ್ ಇನ್ನು ಎಕ್ಸಾಂಪಲ್ಸ್ ಇದಾವೆ. ಇಲ್ಲಿ ಜೀರೋಸ್ ಆಫ್ ದಿ ಪಾಲಿನಾಮಿಯಲ್ ಈಸ್ ನಥಿಂಗ್ ಬಟ್ ಏನಂತ ಹೇಳಿದೆ, ಸಾಲ್ವಿಂಗ್ ದಿ ಈಕ್ವೇಶನ್ಸ್. ನಾವು ಜೀರೋಸ್ ಆಫ್ ದಿ ಪಾಲಿನಾಮಿಯಲ್ ನ ಪಾಲಿನಾಮಿಯಲ್ ಈಕ್ವೇಶನ್ ನ ಕಾನ್ಸೆಪ್ಟ್ ತಿಳ್ಕೊಂಡು ಸಾಲ್ವ್ ಮಾಡ್ಕೋತ ಹೋಗೋಣ, ನಮ್ಗೆ ಇನ್ನೂ ಈಸಿ ಆಗುತ್ತೆ. ಎಸ್, ಸ್ಟಾರ್ಟ್ ಮಾಡೋಣ. ಎಸ್, ವೆರಿ ಪಾಲಿನಾಮಿಯಲ್ ಈಕ್ವೇಶನ್. ಪಾಲಿನಾಮಿಯಲ್ ಈಕ್ವೇಶನ್ ನೋಡಿ ಕ್ಲಿಯರ್ ಆಗಿ. ಪಾಲಿನಾಮಿಯಲ್ ಈಕ್ವೇಶನ್ ಅಂದ್ರೆ ಪಾಲಿನಾಮಿಯಲ್ ಈಕ್ವೇಶನ್ ಅಂತಂದ್ರೆ ಆಲ್ರೆಡಿ ಅದು ಈಕ್ವೇಶನ್, ಅದರ ಒಳಗಡೆ ಪಾಲಿನಾಮಿಯಲ್ ಇರಬೇಕು. ಈ ತರ ಹೇಳಿದ್ರು ನಡೆಯುತ್ತೆ. ಇಲ್ಲ, ನಿಮಗೆ ಸ್ಟ್ಯಾಂಡರ್ಡ್ ಡೆಫಿನೇಷನ್ ಅಂತಂದ್ರೆ ಆ ಈಕ್ವೇಶನ್ ಅಥವಾ ಆ ಮ್ಯಾಥಮೆಟಿಕಲ್ ಈಕ್ವೇಶನ್ ಆಫ್ ದಿ ಫಾರ್ಮ್, ಯಾವ ಫಾರ್ಮ್ ನಲ್ಲಿ ಇರಬೇಕು ನೋಡಿ, an x to the power n plus
ಎಸ್ ಪಾಲಿನಾಮಿಯಲ್ ಇರಬೇಕು, ಯಾಕಂದ್ರೆ ಪಾಲಿನಾಮಿಯಲ್ ಇಕ್ವೇಶನ್ ಇದೆ. an minus 1 x to the power n minus 1 plus so on plus a1 x to the power 1 plus a0 comma an is this is equal to 0, an is not equal to 0. Why it is equals to 0? Equation, algebraic expression containing equal sign. That's why I am writing here 0. Yes, it is called what? Polynomial equation. It is called polynomial equation. Okay. ಇವಾಗ ಪಾಲಿನಾಮಿಯಲ್ ಈಕ್ವೇಶನ್ ಅಂತ ಅಂದ್ರೆ ಏನು ಅಂತ ಗೊತ್ತಾಯ್ತು. ಈ ಪಾಲಿನಾಮಿಯಲ್ ಈಕ್ವೇಶನ್ ಒಳಗಡೆ ಡಿಗ್ರಿಗಳ ಮತ್ತೆ ಡಿಗ್ರಿ ಕಾನ್ಸೆಪ್ಟ್ ನಿಂದ ಡಿಫರೆಂಟ್ ಟೈಪ್ಸ್ ಆಫ್ ಪಾಲಿನಾಮಿಯಲ್ ಈಕ್ವೇಶನ್ಸ್ ಬರ್ತವೆ. ಲೀನಿಯರ್ ಪಾಲಿನಾಮಿಯಲ್ ಈಕ್ವೇಶನ್ ಅಂತ ಅನ್ಬಹುದು, ಇಲ್ಲಿ ಪಾಲಿನಾಮಿಯಲ್ ಅಂತ ಬಿಟ್ಬಿಡ್ತೀವಿ. ಯಾಕೆ? ಆಲ್ರೆಡಿ ನಾ ಲೀನಿಯರ್ ಅಂತ ಹೇಳ್ತಾ ಇದ್ದೀನಿ. x to the power 1 ಇದ್ರೆ ಲೀನಿಯರ್ ಈಕ್ವೇಶನ್, ಹೈಯೆಸ್ಟ್ ಪವರ್ ಆಫ್ ದಿ ಪಾಲಿನಾಮಿಯಲ್ 2 ಇದ್ರೆ ಕ್ವಾಡ್ರಾಟಿಕ್ ಈಕ್ವೇಶನ್, ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯೇಬಲ್ 3 ಆಗಿದ್ರೆ ಕ್ಯೂಬಿಕ್ ಈಕ್ವೇಶನ್ ಅಂತ ಕರಿತೀವಿ. ಇವಾಗ 1 by 1 ನೋಡೋಣ. ಎಸ್, ಫಸ್ಟ್ ಮೊದಲನೇದಾಗಿ ಲೀನಿಯರ್ ಈಕ್ವೇಶನ್ ನ ನೋಡೋಣ. ಓಕೆ, linear equation. Linear equation ಅಂತ ಹೇಳ್ತಾ ಇದ್ದೀನಿ. An equation of the form, already polynomial power ಏನಿರಬೇಕು ಅಂತ ಇದೆ, ಒಂದು linear ಅಂದ್ರೆ. Yes, an equation of the form ax plus b is equals to 0. Here a is not equals to 0. ನೋಡಿ, ಪಾಲಿನಾಮಿಯಲ್ ಈಕ್ವೇಶನ್ ಒಳಗಡೆ an minus 1 ಅಂತ ಬರೀತಿದ್ವಿ, ಬಟ್ ಇಲ್ಲಿ a ಮತ್ತು b ಅಂತ ಬರೀತಾ ಇದ್ದೀವಿ. ಅಲ್ಲಿ ಫಿಕ್ಸ್ an minus 1 ಅಂತ ಇಲ್ಲ, ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಅವು. ಇಲ್ಲಿನೂ a ಮತ್ತು b ಕಾನ್ಸ್ಟೆಂಟ್ ವ್ಯಾಲ್ಯೂಸ್, ಬಟ್ ಫಸ್ಟ್ ಇಲ್ಲಿ ಪವರ್ ಹೈಯೆಸ್ಟ್ ಪವರ್ ಏನಿದೆ x ಪವರ್ 1 ಇದೆ, ಅದರ ಕೋಎಫಿಷಿಯಂಟ್ a is not equal to 0 ಇರಬೇಕು. ಈ ಕಂಡೀಷನ್ ಪಾಲಿನಾಮಿಯಲ್ ನಲ್ಲಿ ಓದಿದೀವಿ ನಾವು. ಓಕೆ, ದಿಸ್ ಟೈಪ್ ಆಫ್ ಇಕ್ವೇಶನ್ ಈಸ್ ಕಾಲ್ಡ್ ಲೀನಿಯರ್ ಇಕ್ವೇಶನ್. ಈಸ್ ಕಾಲ್ಡ್ ಲೀನಿಯರ್ ಇಕ್ವೇಶನ್. ಓಕೆ, ಕೆಲವೊಂದು ಎಕ್ಸಾಂಪಲ್ಗಳನ್ನ ಬರೆಯೋಣ ಲೀನಿಯರ್ ಇಕ್ವೇಶನ್ಸ್ಗೆ. ಎಕ್ಸಾಂಪಲ್ ನೋಡಿ, ಫಸ್ಟ್ ಒನ್ 2x minus 3 ಅಂತ ಬರಿತಾ ಇದ್ದೀನಿ, is equal to what? 0. ಸೆಕೆಂಡ್ ಎಕ್ಸಾಂಪಲ್ ನೋಡಿ, only t is equal to 0 ಅಂತ ಬರಿತಾ ಇದ್ದೀನಿ. t is equal to 0, t to the power, here a polynomial of a variable ಏನಿದೆ t ಇದೆ, t to the power 1 ಇದೆ ಅಂತಂದ್ರೆ ಇದು linear. is equal to 0 means linear equation. ಥರ್ಡ್ ನೋಡಿ, 3x is equal to 0 ಅಂತ ಬರಿತಾ ಇದ್ದೀನಿ, 3x is equal to 0, this is also a linear equation. Fourth ನೋಡಿ, r minus 2 by 3 is equal to 0 ಅಂತ ಬರಿತಾ ಇದ್ದೀನಿ, this is also a linear equation. Okay, right. ಇವಾಗ ಈ ಲೀನಿಯರ್ ಈಕ್ವೇಶನ್ ಆದ ನಂತರ ನಾವೇನ್ ಮಾಡೋಣ ಅಂತಂದ್ರೆ, ಹೌ ಟು ಸಾಲ್ವ್ ದಿ ಲೀನಿಯರ್ ಈಕ್ವೇಶನ್ ಅಥವಾ ಸೊಲ್ಯೂಷನ್ ಆಫ್ ದಿ ಲೀನಿಯರ್ ಈಕ್ವೇಶನ್ ಅನ್ನು ನೋಡೋಣ. ಲೀನಿಯರ್ ಈಕ್ವೇಶನ್. ನಿಮಗೆ ಲೀನಿಯರ್ ಈಕ್ವೇಶನ್ ಅಂದ್ರೆ ಕ್ಲಿಯರ್ ಆಗಿ ಗೊತ್ತಾಗಿದೆ. ಯಾವ ಫಾರ್ಮ್ ನಲ್ಲಿ ಇರ್ತದೆ? ax plus b is equals to 0 ಫಾರ್ಮ್ ನಲ್ಲಿ ಇರ್ತದೆ.
ರೈಟ್. ಸೊಲ್ಯೂಷನ್ ಆಫ್ ದಿ ಲೀನಿಯರ್ ಈಕ್ವೇಶನ್ ಅಂತಂದ್ರೆ ನಮ್ಗೆ ಇಲ್ಲಿ ಯಾವ ಈಕ್ವೇಶನ್ ಬೇಕು ಹೇಳಿ? ಲೀನಿಯರ್ ಈಕ್ವೇಶನ್ ಬೇಕು. ಕನ್ಸಿಡರ್ ದಿ ಲೀನಿಯರ್ ಈಕ್ವೇಶನ್. ಏನಿದೆ ನೋಡಿ, ax plus b is equals to 0 ಅಂತ ಇದೆ. ಸೊಲ್ಯೂಷನ್ ಆಫ್ ದಿ ಲೀನಿಯರ್ ಈಕ್ವೇಶನ್ ಅಂತಂದ್ರೆ ಈಕ್ವೇಶನ್ ನ ಸಾಲ್ವ್ ಮಾಡೋದು. ಈಕ್ವೇಶನ್ ನ ಸಾಲ್ವ್ ಮಾಡೋದು ಅಂತಂದ್ರೆ ಈಕ್ವೇಶನ್ ಒಳಗಡೆ ಯಾವ ವೇರಿಯೇಬಲ್ ಬರ್ತದೆ ಆ ವೇರಿಯೇಬಲ್ ನ ಬೆಲೆ ಕಂಡುಹಿಡಿಯೋದು ಅಂತ. ರೈಟ್. ಇಲ್ಲಿ ax plus b ಇದೆ ಅಂತಂದ್ರೆ ಇಲ್ಲಿ ವೇರಿಯೇಬಲ್ ಏನಿದೆ ಹೇಳಿ? x ಇದೆ. x ನ ಬೆಲೆಯನ್ನ ಕಂಡುಹಿಡಿಯುವುದು. ಓಕೆ, ax ಅಂತ ಬರಿತಾ ಇದ್ದೀನಿ. ಇಲ್ಲಿ ಪ್ಲಸ್ b ಇದೆ. ಈ ಪ್ಲಸ್ ಬಿ ನ ಲೆಫ್ಟ್ ಹ್ಯಾಂಡ್ ಸೈಡ್ ಇರೋ ಪ್ಲಸ್ ಬಿ ನ ರೈಟ್ ಹ್ಯಾಂಡ್ ಸೈಡ್ ಟ್ರಾನ್ಸ್ಫರ್ ಮಾಡಿದ್ರೆ ಏನಾಗುತ್ತೆ ನೋಡಿ? ಮೈನಸ್ ಬಿ ಅಂತ ಆಗುತ್ತೆ. ಓಕೆ, ಎಕ್ಸ್ ಈಸ್ ಈಕ್ವಲ್ಸ್ ಟು ಏನಾಯ್ತು ಹೇಳಿ? ಮೈನಸ್ ಬಿ ಬೈ ಎ ಅಂತ ಆಯ್ತು. ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಇಲ್ಲಿ ಈಕ್ವೇಶನ್ ನ ಏನ್ ಮಾಡಿದೆ ಹೇಳಿ? ಸಾಲ್ವ್ ಮಾಡಿದೆ. ಓಕೆ, ಇಲ್ಲಿ ವೆರಿಫೈ ಮಾಡ್ತೀನಿ ನೋಡಿ. ಎ ಎಕ್ಸ್ ನ ಬೆಲೆ ಏನಿದೆ? ಮೈನಸ್ ಬಿ ಬೈ ಎ. ಮೈನಸ್ ಬಿ ಬೈ ಎ. ಓಕೆ, ಪ್ಲಸ್ ಬಿ ಇದೆ ಈಸ್ ಈಕ್ವಲ್ಸ್ ಟು 0 ಬರಬೇಕು. ರೈಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ಸ್ ಟು ಲೆಫ್ಟ್ ಹ್ಯಾಂಡ್ ಸೈಡ್ ಆಗಿರ್ಬೇಕು. ಇಲ್ಲಿ ಪ್ಲಸ್ ಇದು ಎ, ಈ ಎ ಗೆ ಕ್ಯಾನ್ಸಲ್ ಆಗುತ್ತೆ. ನ್ಯೂಮರೇಟರ್ ಡಿನಾಮಿನೇಟರ್ ಸೇಮ್ ಕ್ವಾಂಟಿಟಿ ಇದ್ರೆ ಕ್ಯಾನ್ಸಲ್. ಇಲ್ಲಿ ಏನಿದೆ ನೋಡಿ? ಮೈನಸ್ ಬಿ ಇದೆ. ಹಿಯರ್ ಇಸ್ ಪ್ಲಸ್ ಬಿ ಈಸ್ ಈಕ್ವಲ್ಸ್ ಟು ವಾಟ್? 0. ಮೈನಸ್ ಬಿ ಪ್ಲಸ್ ಬಿ 0 ಈಸ್ ಈಕ್ವಲ್ಸ್ ಟು 0. ಬೋತ್ ಸೈಡ್ ಈಕ್ವಲ್ ಆಗಿದೆ. ಅಂದ್ರೆ ನಾವು ಎಕ್ಸ್ ನ ಬೆಲೆ ಮೈನಸ್ ಬಿ ಬೈ ಎ ಸಾಲ್ವ್ ಮಾಡಿದ್ವೋ ಇದು 100% ಕರೆಕ್ಟ್ ಇದೆ ಅಂತ. ಓಕೆ, ಈ ತರನು ಸಾಲ್ವ್ ಮಾಡ್ತೀವಿ. ಇಲ್ಲಿ ಎಕ್ಸ್ ನ ಬೆಲೆ ಮೈನಸ್ ಬಿ ಬೈ ಎ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಪಾಲಿನಾಮಿಯಲ್ ನ ಬೆಲೆ ಏನ್ ಬರ್ತಾ ಇದೆ? 0 ಬರ್ತಾ ಇದೆ ಅಂತಂದ್ರೆ 0 ಆಫ್ ದಿ ಪಾಲಿನಾಮಿಯಲ್ ಅಂತ ಕರಿಬಹುದಾ? ಎಸ್. ಅಲ್ಲಿ ನೋಟ್ ನಲ್ಲಿ ನಾ ಏನ್ ಹೇಳಿದೆ? 0 ಆಫ್ ದಿ ಪಾಲಿನಾಮಿಯಲ್ ಈಸ್ ನಥಿಂಗ್ ಬಟ್ ಸಾಲ್ವಿಂಗ್ ದಿ ಈಕ್ವೇಶನ್ ಅಂತ. ಓಕೆನಾ? ಇದೇ ಬೇಸ್ ಮೇಲೆ ಹೇಳಿದ್ದೆ ನಾನು. ಓಕೆ, ನೋಡಿ, ಸೊಲ್ಯೂಷನ್ ಆಫ್ ದಿ ಲೀನಿಯರ್ ಈಕ್ವೇಶನ್. ಓಕೆ, ಇವಾಗ ನಾವು ಝೀರೋಸ್ ಆಫ್ ದಿ ಪಾಲಿನಾಮಿಯಲ್ ರಿಲೇಟೆಡ್ ಮತ್ತೆ ಲೀನಿಯರ್ ಈಕ್ವೇಶನ್ಸ್ ರಿಲೇಟೆಡ್ ಇದ್ದು ಕ್ವಶನ್ಸ್ ನ ಸಾಲ್ವ್ ಮಾಡೋಣ. ಐ ಥಿಂಕ್ ನಿಮಗೆ ಕ್ವಶನ್ ಎಷ್ಟಾಗಿವೆ? 8 ತನ ಕಂಪ್ಲೀಟ್ ಆಗಿವೆ ಅಂತ ಅಂದ್ಕೊಂಡಿದ್ದೀನಿ. 9th ಕ್ವಶನ್ ನೋಡಿ. Find a zero of the polynomial p of x is equals to 2x plus 1 ಅಂತ ಇದೆ. ಓಕೆ, ಏನ್ ಹೇಳಿದಾನೆ ನೋಡಿ? Find a zero of the polynomial p of x is equal to 2x plus 1 ಅಂತ ಇದೆ. ಅಂದ್ರೆ ಲೀನಿಯರ್ ಪಾಲಿನಾಮಿಯಲ್ ಇದೆ. ನಾನು ಲೀನಿಯರ್ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇರೋದು. ಲೀನಿಯರ್ ಅಂದ್ರೆ ಎಕ್ಸ್ ಪವರ್ ಏನಿದೆ ಹೇಳಿ? 1 ಇದೆ. ಅಂದ್ರೆ ಈ ಪಾಲಿನಾಮಿಯಲ್ ಝೀರೋಸ್ ಏನಾಗಿರ್ತವೆ? ಓನ್ಲಿ 1 ಆಗಿರ್ತದೆ. ಕ್ವಾಡ್ರಾಟಿಕ್ ಇದ್ರೆ 2 ಆಗಿರ್ತವೆ. ಅಂದ್ರೆ ಇದರ ಮೂಲಗಳು ಎಷ್ಟಾಗಿರ್ತವೆ? ಓನ್ಲಿ 1 ಆಗಿರ್ತದೆ. ಓಕೆ, ನೋಡಿ ಸೊಲ್ಯೂಷನ್ ಹೆಂಗ್ ಮಾಡೋಣ. ಝೀರೋಸ್ ಆಫ್ ದಿ ಪಾಲಿನಾಮಿಯಲ್ ಫೈಂಡ್ ಔಟ್ ಮಾಡೋದು ಅಂತಂದ್ರೆ ಸಾಲ್ವಿಂಗ್ ದಿ ಈಕ್ವೇಶನ್ ಅಂತಂದ್ರೆ ಈಕ್ವೇಶನ್ ನಾನು ನಿಮ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ರೈಟ್. ಲೆಟ್ ಪಾಲಿನಾಮಿಯಲ್ ಏನ್ ಕೊಟ್ಟಿದ್ದಾನೆ? ಸಾರಿ, ಡೈರೆಕ್ಟ್ಲಿ ಗಿವನ್ ಅಂತ ತಗೊಳ್ಳೋಣ. ಯಾಕಂದ್ರೆ ಆಲ್ರೆಡಿ ಅವನಿಗೆ ಪಿ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾನೆ. ಗಿವನ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಿದೆ ನೋಡಿ? 2x plus 1 ಅಂತ ಇದೆ. This polynomial is equated to 0 means polynomial equation. 2x plus 1 is a polynomial equation. P of x is equals to what? 0. Linear equation type ಬಂತು ನೋಡಿ. x ನ ಬೆಲೆ ಫೈಂಡ್ ಔಟ್ ಮಾಡೋದು. Okay, here x 2x ಇದೆ. This is equal to plus 1 ನ ಟ್ರಾನ್ಸ್ಫರ್ ಮಾಡಿದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ, ಟ್ರಾನ್ಸ್ಫರ್ ಮಾಡಿ ರೈಟ್ ಹ್ಯಾಂಡ್ ಸೈಡ್ ಪ್ಲಸ್ 1 ಇದ್ದರೆ ಏನಾಗುತ್ತೆ? -1. Here x ಕೋಎಫಿಷಿಯಂಟ್ ಏನಿದೆ ಇದು ಮಲ್ಟಿಪ್ಲೈ ನಲ್ಲಿ ಇದೆ. ಲೆಫ್ಟ್ ಹ್ಯಾಂಡ್ ಸೈಡ್ ಇರೋ ಮಲ್ಟಿಪ್ಲಿಕೇಶನ್ ನ ರೈಟ್ ಹ್ಯಾಂಡ್ ಸೈಡ್ ತಂದ್ರೆ ಡಿವೈಡೆಡ್ ಬೈ ಆಗುತ್ತೆ. x is equals to -1/2 ಅಂತ ಆಗ್ತದೆ. Here x is equals to -1/2 is the very good root of the polynomial. Which polynomial? 2x plus 1 polynomial. Okay? Okay. Next, ಇನ್ನೊಂದು ಕ್ವಶನ್ ಮಾಡೋಣ.
ನೋಡಿದು ಎಸ್. ಟೆಂತ್ ನೋಡಿ, find the zero of the polynomial. P of x is equals to ಏನು ಅಂತ ಕೊಟ್ಟಿದ್ದಾನೆ, 3x ಅಂತ ಕೊಟ್ಟಿದ್ದಾನೆ. ಓಕೆ, find the zero of the polynomial P of x is equals to ಏನಿದೆ, 3x ಅಂತ ಇದೆ. ನೋಡಿ ಸೊಲ್ಯೂಷನ್. ಈ ಪಾಲಿನಾಮಿಯಲ್ ಇಕ್ವೇಶನ್ ಯಾವ್ದಿದೆ ನೋಡಿ, ಲೀನಿಯರ್ ಪಾಲಿನಾಮಿಯಲ್ ಇದೆ. ಈ ಲೀನಿಯರ್ ಪಾಲಿನಾಮಿಯಲ್ ಜೀರೋಸ್ ಎಷ್ಟು ಬರ್ತವೆ, ಓನ್ಲಿ 1. ಓಕೆ ನೋಡಿ, ಗಿವನ್ P of x is equals to 3x ಅಂತ ಇದೆ. This polynomial equation is equated to 0. Here x is equals to x ನ ಕೋಎಫಿಷಿಯಂಟ್ ಮಲ್ಟಿಪ್ಲೈ ನಲ್ಲಿ ಇದೆ 3, ಟ್ರಾನ್ಸ್ಫರ್ ಮಾಡಿದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಇರೋ ಕ್ವಾಂಟಿಟಿನ ರೈಟ್ ಹ್ಯಾಂಡ್ ಸೈಡ್ ಟ್ರಾನ್ಸ್ಫರ್ ಮಾಡಿದ್ರೆ ಏನಾಗುತ್ತೆ, ಮಲ್ಟಿಪ್ಲೈ ಇದ್ದು ಡಿವೈಡೆಡ್ ಬೈ ಆಗುತ್ತೆ. 0 ಬೈ ಎನಿ ನಂಬರ್ ಏನಾಗುತ್ತೆ, 0 ಅಂತ ಆಗುತ್ತೆ. x is equal to ಏನಾಯ್ತು ಹೇಳಿ, 0. ನೀವು x ಬೆಲೆನ 0 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಪಾಲಿನಾಮಿಯಲ್ ವ್ಯಾಲ್ಯೂ ಏನಾಗುತ್ತೆ, 0 ಆಗುತ್ತೆ. ಅದಕ್ಕೆ ನಾವು ಝೀರೋ ಆಫ್ ದಿ ಪಾಲಿನಾಮಿಯಲ್ ಅಂತ ಕರಿತೀವಿ. ಓಕೆ, ಕ್ಲಿಯರ್ ಆಗಿದೆನಾ? ಓಕೆ, ಡನ್. ನೋಡಿ 11th ಕ್ವೆಶ್ಚನ್, ಸಾರಿ 10th ಕ್ವೆಶ್ಚನ್. ನೆಕ್ಸ್ಟ್ 11th ಕ್ವೆಶ್ಚನ್ ಮಾಡೋಣ. 11th ಕ್ವೆಶ್ಚನ್ ನಲ್ಲಿ ಏನಿದೆ ಅನ್ನೋದು, ಫೈಂಡ್ ದಿ ಝೀರೋ ಆಫ್ ದಿ ಪಾಲಿನಾಮಿಯಲ್ ಅಂತ ಹೇಳಿಲಾಗಿದೆ. ಇಲ್ಲಿ ಸಾಲ್ವ್ ದಿ ಫಾಲೋವಿಂಗ್ ಈಕ್ವೇಶನ್ಸ್ ಅಂತ ಹೇಳಿದ್ದಾನೆ, ಅಥವಾ ಸಾಲ್ವ್ ದಿ ಈಕ್ವೇಶನ್ಸ್. 11th ಕ್ವೆಶ್ಚನ್. ಓಕೆನಾ? 11th ಕ್ವೆಶ್ಚನ್ ಮಾಡೋಣ ನೋಡಿ ಕ್ಲಿಯರ್ ಆಗಿ. Solve the equations. First equation ಏನು ಕೊಟ್ಟಿದ್ದಾನೆ ನೋಡಿ, x plus 3 is equals to 11 ಅಂತ ಇದೆ. ಸೆಕೆಂಡ್ b ಏನಿದೆ ಅನ್ನೋದನ್ನ ನೋಡಿ, 10 is equals to z plus 3. ಓಕೆ, solve the equations ಅಂತ ಇದೆ. ಸಾಲ್ವ್ ಅಂತಂದ್ರೆ ಸಾಲ್ವಿಂಗ್ ದಿ ಈಕ್ವೇಶನ್ ಅಥವಾ ಝೀರೋಸ್ ಆಫ್ ದಿ ಪಾಲಿನಾಮಿಯಲ್. ಝೀರೋಸ್ ಆಫ್ ದಿ ಪಾಲಿನಾಮಿಯಲ್ ಅಂತಂದ್ರೆ ವೇರಿಯೇಬಲ್ ನ ಬೆಲೆ ಕಂಡುಹಿಡಿಯುವುದು. ಓಕೆ, ವೇರಿಯೇಬಲ್ ಇಲ್ಲಿ x ಇದೆ ಅಂತಂದ್ರೆ ಸಾಲ್ವ್ ಫಾರ್ x ಅಂತ ಹೇಳ್ಬಹುದಾಗಿತ್ತು, ಅಥವಾ ಫೈಂಡ್ ದಿ ವ್ಯಾಲ್ಯೂ ಆಫ್ x ಅಂತಾನು ಹೇಳ್ಬಹುದು. ಬಟ್ ಈ ಫಸ್ಟ್ ಈಕ್ವೇಶನ್ ಅಲ್ಲಿ x ಇದೆ, ಸೆಕೆಂಡ್ ನಲ್ಲಿ z ಇದೆ. ಆ ಕಂಡೀಷನ್ ಸಲುವಾಗಿ ಅವ ಸಾಲ್ವ್ ಫಾರ್ x ಅಂತ ಹೇಳಿಲ್ಲ, ಸಾಲ್ವ್ ದಿ ಈಕ್ವೇಶನ್ಸ್ ಅಂತ ಹೇಳಿದ್ದಾನೆ. ಓಕೆನಾ? ರೈಟ್, ಸಾಲ್ವ್ ಮಾಡೋಣ ನೋಡಿ. ಫಸ್ಟ್ ಎ ಸೊಲ್ಯೂಷನ್. ಎ ಕ್ವಶನ್ ಏನಿದೆ, ಗಿವನ್ ಪಾಲಿನಾಮಿಯಲ್ ಏನಿದೆ ಬರ್ಕೊಳ್ಳೋಣ, ಅಥವಾ ಗಿವನ್ ಈಕ್ವೇಶನ್ಸ್ ಏನಿದೆ ನೋಡೋಣ. x plus 3 is equals to ಏನಿದೆ, 11 ಅಂತ ಇದೆ. ನಮಗೆ ಬೇಕಾಗಿರೋ ವ್ಯಾಲ್ಯೂ ಯಾವ್ದಿದೆ, x. ಎಸ್, x is equals to ಇದು 11 ಇದೆ. ಇಲ್ಲಿ ಪ್ಲಸ್ 3 ಇದೆ ನೋಡಿ, ಪ್ಲಸ್ 3 ಲೆಫ್ಟ್ ಹ್ಯಾಂಡ್ ಸೈಡ್ ಇರೋ ಟರ್ಮ್ ನ ರೈಟ್ ಹ್ಯಾಂಡ್ ಸೈಡ್ ಟ್ರಾನ್ಸ್ಫರ್ ಮಾಡಿದ್ರೆ ಏನಾಗುತ್ತೆ ಹೇಳಿ, -3 ಅಂತ ಆಗುತ್ತೆ. x is equals to 11 minus 3 is what, 8. x is equals to 8. ಈ ವ್ಯಾಲ್ಯೂನ ಈಕ್ವೇಶನ್ ಒಳಗಡೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ x is 8. 8 plus 3 is what, 11. ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, 11 ಅಂತ ಬಂದಿದೆ, ಕರೆಕ್ಟ್ ಇದೆ. ನೆಕ್ಸ್ಟ್ b ಅನ್ನೋದನ್ನ ನೋಡಿ ಏನಿದೆ, 10 is equals to z plus 3 ಅಂತ ಇದೆ. 10 is equals to z plus 3. ಓಕೆ, ನಮಗೆ z ನ ಬೆಲೆ ಕಂಡುಹಿಡಿಯೋದಿದೆ. ಯಾವ ಬೆಲೆ ಕಂಡುಹಿಡಿದಿದೆ ಅದು ನಾವು ಯಾವಾಗಲೂ ಎಲ್ಲಿ ಬರೀತೀವಿ, ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಬರೀತೀವಿ. ಬಟ್ ಇಲ್ಲಿ ಏನಿದೆ, ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಇದೆ. ಓಕೆ, ಇಲ್ಲಿ ಫಸ್ಟ್ ಕಾನ್ಸ್ಟೆಂಟ್ ನ ಸಪರೇಟ್, ವೇರಿಯೇಬಲ್ ನ ಸಪರೇಟ್ ಮಾಡಿ ಸಿಂಪ್ಲಿಫೈ ಮಾಡೋಣ. ಇಲ್ಲಿ ಕಾನ್ಸ್ಟೆಂಟ್ ಇದೆ 10. ಈ ಪ್ಲಸ್ 3 ರೈಟ್ ಹ್ಯಾಂಡ್ ಸೈಡ್ ಇದೆ ಕಾನ್ಸ್ಟೆಂಟ್, ಲೆಫ್ಟ್ ಹ್ಯಾಂಡ್ ಸೈಡ್ ಟ್ರಾನ್ಸ್ಫರ್ ಮಾಡೋಣ. ಪ್ಲಸ್ 3 ಬಿಕಮ್ -3 is equals to ಏನಾಗುತ್ತೆ ನೋಡಿ, z. 10 minus 3 what, 7 is equals to z. Means ರಿವರ್ಸ್ ಮಾಡ್ಕೊಳ್ಳಿ,
z ಈಸ್ ಈಕ್ವಲ್ಸ್ ಟು ಏನಾಗುತ್ತೆ 7. ನೀವು ಸಬ್ಸ್ಟಿಟ್ಯೂಟ್ ಮಾಡಿ z ನ ಬೆಲೆ 7 ಪ್ಲಸ್ 3 is 10. 10 is equal to what? 10. ಕ್ಲಿಯರ್ ಆಗಿದೆನಾ ಪಾಯಿಂಟ್? ಓಕೆ ನೋಡಿ, ಈ ತರ ಈಕ್ವೇಶನ್ಸ್ ನಾವು ಸಾಲ್ವ್ ಮಾಡಬೇಕು. ಓಕೆನಾ? ಓಕೆ, ನೆಕ್ಸ್ಟ್ ನಿಮಗೆ 12th ಕ್ವಶನ್ ಹೋಮ್ವರ್ಕ್ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಬರ್ತದೆ ಕ್ವಾಡ್ರಾಟಿಕ್ ಇಕ್ವೇಶನ್. ಕ್ವಾಡ್ರಾಟಿಕ್ ಇಕ್ವೇಶನ್. ಈ ಕ್ವಾಡ್ರಾಟಿಕ್ ಇಕ್ವೇಶನ್ ನೋಡಿ, an equation of the form ax square plus bx plus c is equals to 0. Here a is not equals to 0. x power, highest power of x ಏನಿದೆ 2 ಇದೆ. 2 ಇದ್ರೆ quadratic equation is called quadratic equation. Okay, ಇದು other example. Example first one, 2x square minus 3x plus 4 is equals to 0. ಸರ್, ಈ ತರ ಇದನ್ನು quadratic equation. Then second one, x square is equals to 0 ಅಂತ ಬರ್ದಿದ್ದೀನಿ ಅಂತ ಅನ್ಕೊಳ್ಳಿ. This is also quadratic equation, right? Third, x square minus 5 is equal to 0 ಅಂತ ಇದೆ. This is also quadratic equation. ಯಾಕಂದ್ರೆ x to the power 2 ಇರಬೇಕು, quadratic equation. Okay, right. Next ಎಲ್ಲಿಗೆ ಹೋಗೋಣ? Solution of the quadratic equation. Solution of the quadratic equation. Okay, solution of the quadratic equation. ಇದರಲ್ಲಿ 3 ಟೈಪ್ಸ್ ಬರ್ತವೆ. ಫಸ್ಟ್ ಒನ್ ಏನು ಹೇಳಿ? ಶ್ರೀಧರಾಚಾರ್ಯ ಮೆಥಡ್. ಇದಕ್ಕೆ ಫಾರ್ಮುಲಾ ಮೆಥಡ್ ಅಂತ ಕರೀತೀವಿ. ಸೆಕೆಂಡ್, ಫ್ಯಾಕ್ಟರೈಸೇಷನ್. ಮೆಥಡ್. ವರ್ಡ್ ಇನ್ನೊಂದು ಏನಂತೀವಿ? splitting ಮೆಥಡ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಥರ್ಡ್ ಇದೆ ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್ ಅಂತ ಕರಿತೀವಿ. ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್. ಓಕೆ, ಇವಾಗ ನೋಡಿ, ಸೊಲ್ಯೂಷನ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ 3 ಮೆಥಡ್ಸ್ ಇದಾವೆ. ಒಂದು ಫಸ್ಟ್ ಒನ್ ಶ್ರೀಧರಾಚಾರ್ಯ ಮೆಥಡ್, ಅದಕ್ಕೆ ಫಾರ್ಮುಲಾ ಮೆಥಡ್ ಅಂತಾನು ಕರಿತೀವಿ. ಸೆಕೆಂಡ್, ಫ್ಯಾಕ್ಟರೈಸೇಷನ್ ಮೆಥಡ್, ಸ್ಪ್ಲಿಟ್ಟಿಂಗ್ ಮೆಥಡ್. ಥರ್ಡ್ ಏನಿದೆ? ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್. ನೀವು ಕ್ವಾಡ್ರಾಟಿಕ್ ಇಕ್ವೇಶನ್ ನ ಫಾರ್ಮುಲಾ ಬೇಸ್ಡ್ ನಿಂದ ಶ್ರೀಧರಾಚಾರ್ಯ ಮೆಥಡ್ ನಿಂದ ಕೆಲವೊಂದು ಪ್ರಾಬ್ಲಮ್ಸ್ ನ ನೀವು ಮಾಡಿದ್ದೀರಿ SSLC ನಲ್ಲಿ. ಓಕೆ,
ಫಸ್ಟ್ ಒನ್ ಬೈ ಒನ್ ನೋಡೋಣ. ಇಲ್ಲಿ ಶ್ರೀಧರಾಚಾರ್ಯ ಮೆಥಡ್ ನಮ್ಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಅದೊಂದು ಹೇಳ್ತೀನಿ. ನೆಕ್ಸ್ಟ್ ಇಲ್ಲಿ ಫ್ಯಾಕ್ಟರೈಸೇಷನ್ ಮೆಥಡ್ ಮತ್ತೆ ಸ್ಪ್ಲಿಟ್ಟಿಂಗ್ ಮೆಥಡ್ ಕೆಲವೊಂದು ಮಾಡೋಣ. ಟೈಮ್ ಇದ್ರೆ ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್ ಮಾಡೋಣ. ಓಕೆ ರೈಟ್. ಫಸ್ಟ್ ಏನಿದೆ ನೋಡಿ, ಶ್ರೀಧರಾಚಾರ್ಯ ಮೆಥಡ್ ಅಥವಾ ಫಾರ್ಮುಲಾ ಮೆಥಡ್. ಶ್ರೀಧರಾಚಾರ್ಯ ಇಷ್ಟೇ. ಶ್ರೀಧರನ ಫಾರ್ಮುಲಾ ಏನಿದೆ, ಶ್ರೀಧರನ ಅಂತ ಅಷ್ಟೇ ಸಿಂಪಲ್ ಆಗಿ ಕರಿತೀವಿ. ಫಾರ್ಮುಲಾ ಏನಿದೆ ನೋಡಿ, x is equals to minus b plus or minus under root of b square minus 4ac divided by 2a ಅಂತ ಬರೀತೀವಿ ಫಾರ್ಮುಲಾ. ಓಕೆನಾ? ಇಲ್ಲಿ ಒಂದು ವ್ಯಾಲ್ಯೂ ನೋಡಿ, the quantity here b square minus 4ac ಇದಕ್ಕೆ ಡಿಸ್ಕ್ರಿಮಿನೆಂಟ್ ಅಂತ ಕರಿತೀವಿ. The quantity b square minus 4ac is called discriminant and is denoted by ಕೆಲವೊಂದ್ಸಲ ಡೆಲ್ಟಾ ಅಂತ ಕರಿತೀವಿ ಅಥವಾ ಕ್ಯಾಪಿಟಲ್ ಡಿ ಅಂತಾನು ಕರಿತೀವಿ. ದಟ್ ಈಸ್ ಡಿ ಡೆಲ್ಟಾ ಈಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಶೋಧಕ ಅಂತ ಕರಿತೀವಿ. ಏನಂತ ಕರಿತೀವಿ ಹೇಳಿ? ಶೋಧಕ. ಈ ಶೋಧಕದ ಬೆಲೆಯ ಆಧಾರದ ಮೇಲೆ ನೇಚರ್ ಆಫ್ ದಿ ರೂಟ್ಸ್, ಮೂಲಗಳ ಸ್ವಭಾವ ಅಂತ ಓದ್ತೀವಿ. ಏನ್ ಹೇಳಿ? ಮೂಲಗಳ ಸ್ವಭಾವ, ನೇಚರ್ ಆಫ್ ದಿ ರೂಟ್ಸ್. ಓಕೆ, ಇಲ್ಲಿ ಡೆಲ್ಟಾ ಅಂದ್ರೆ ಏನಿದೆ ಹೇಳಿ? ಬಿ ಸ್ಕ್ವೇರ್ ಮೈನಸ್ 4ac ಇದೆ. ಶೋಧಕದ ಬೆಲೆ ಅಂತ ಕರಿತೀವಿ ನಾವು ಯಾವಾಗಲೂ. ಶೋಧಕದ ಬೆಲೆ ಏನಿದೆ? ಬಿ ಸ್ಕ್ವೇರ್ ಮೈನಸ್ 4ac. ಈ ಶೋಧಕದ ಬೆಲೆ ಆಧಾರದ ಮೇಲೆ ಮೂಲಗಳ ಸ್ವಭಾವವನ್ನು ನಾವು ಡಿಸ್ಕಸ್ ಮಾಡ್ತೀವಿ. ಓಕೆ, ಒನ್ ಬೈ ಒನ್ ನೋಡೋಣ. ನೋಡಿ, ಫಸ್ಟ್ ಶ್ರೀಧರಾಚಾರ್ಯ ಮೆಥಡ್ ನಲ್ಲಿ ಬಿ ಸ್ಕ್ವೇರ್ ಮೈನಸ್ 4ac ಏನಂತ ಕರಿತೀವಿ? ಡಿಸ್ಕ್ರಿಮಿನೆಂಟ್, ದಟ್ ಈಸ್ ಶೋಧಕ. ಓಕೆ, ನೇಚರ್ ಆಫ್ ದಿ ರೂಟ್ಸ್, ಮೂಲಗಳ ಸ್ವಭಾವ. ರೂಟ್ಸ್ ಅಂದ್ರೆ ಮೂಲಗಳು. ನೇಚರ್ ಆಫ್ ದಿ ರೂಟ್ಸ್. ಓಕೆ, ಇಲ್ಲಿ ನೇಚರ್ ಆಫ್ ದಿ ರೂಟ್ಸ್ ಯಾವ ಈಕ್ವೇಶನ್ ರೂಟ್ಸ್ ಹೇಳಿ? ಕ್ವಾಡ್ರಾಟಿಕ್ ಈಕ್ವೇಶನ್. ನೇಚರ್ ಆಫ್ ದಿ ರೂಟ್ಸ್ ಆಫ್ ದಿ equation. Which equation? A quadratic equation. ax square plus bx plus c is equals to 0 is depending on the quantity. That quantity is b square minus 4ac. Value of the b square minus 4ac. Okay, ನೋಡಿ condition 1 by 1. If suppose b square minus 4ac, if b square minus 4ac is greater than 0, if b square minus 4ac is greater than 0, roots are ಏನಂತ ಬರೀತೀವಿ? ರೂಟ್ಸ್ ಆರ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್. ರೂಟ್ಸ್ ಆರ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್ ಅಂದ್ರೆ ರೂಟ್ಸ್ ಗಳು ವಾಸ್ತವ ಮತ್ತು ಬೇರೆ ಬೇರೆ ಆಗಿರ್ತವೆ. ಡಿಸ್ಟಿಂಕ್ಟ್ ಅಂದ್ರೆ ಬೇರೆ ಬೇರೆ, ರಿಯಲ್ ಅಂದ್ರೆ ವಾಸ್ತವ. ಇದು ನೀವು ಆಲ್ರೆಡಿ
ಓದಿದ್ವಿ. ಸೆಕೆಂಡ್ ಪಾಯಿಂಟ್ ನೋಡಿ, ಇಫ್ ಬಿ ಸ್ಕ್ವೇರ್ ಮೈನಸ್ 4ac ಈಸ್ ಈಕ್ವಲ್ಸ್ ಟು 0 ಇದ್ರೆ ಮೂಲಗಳು ವಾಸ್ತವ ಮತ್ತು ಸಮ ಅಂತ ಕರಿತೀವಿ. ರೂಟ್ಸ್ ಆರ್ ರಿಯಲ್ ಅಂಡ್ ಸೇಮ್. ರೂಟ್ಸ್ ಆರ್ ರಿಯಲ್ ಅಂಡ್ ಸೇಮ್. ಓಕೆ, ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನಿದೆ, ಇಫ್ ಬಿ ಸ್ಕ್ವೇರ್ ಮೈನಸ್ 4ac is less than 0 ಅಂತಂದ್ರೆ ನೆಗೆಟಿವ್ ವ್ಯಾಲ್ಯೂ ಆಗಿದ್ರೆ ರೂಟ್ಸ್ ಆರ್ ಊಹಾಪೋಹಗಳು ಅಂತ ಕರಿತೀರಿ, ಅಥವಾ ಮೂಲಗಳು ಇರುವುದಿಲ್ಲ ಅಂತಾನು ಹೇಳ್ತೀರಿ. ಬಟ್ ಇನ್ ದಿಸ್ ಕೇಸ್ ರೂಟ್ಸ್ ಆರ್ ಇಮ್ಯಾಜಿನರಿ. ರೂಟ್ಸ್ ಆರ್ ಇಮ್ಯಾಜಿನರಿ और ಕಾಂಪ್ಲೆಕ್ಸ್ ಅಂತಾನು ಕರಿತೀವಿ, और ಕಾಂಪ್ಲೆಕ್ಸ್. ಸರಿ, ಇಮ್ಯಾಜಿನರಿ ಮತ್ತೆ ಕಾಂಪ್ಲೆಕ್ಸ್ ಅಂದ್ರೆ ಏನು ಅಂತಂದ್ರೆ, ನಿಮಗೆ ಫಸ್ಟ್ PU ನಲ್ಲಿ ಕಾಂಪ್ಲೆಕ್ಸ್ ನಂಬರ್ ಅಂಡ್ ಕ್ವಾಡ್ರಾಟಿಕ್ ಇಕ್ವೇಶನ್ ಅನ್ನೋ ಒಂದು ಟಾಪಿಕ್ ಇದೆ. ಏನ್ ಹೇಳಿ? ಕಾಂಪ್ಲೆಕ್ಸ್ ನಂಬರ್ ಅಂಡ್ ಕ್ವಾಡ್ರಾಟಿಕ್ ಇಕ್ವೇಶನ್. ಆ ಕಾಂಪ್ಲೆಕ್ಸ್ ನಂಬರ್ ಒಳಗಡೆ ಇಮ್ಯಾಜಿನರಿ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಅಲ್ಲಿ ಕಾಂಪ್ಲೆಕ್ಸ್ ನಂಬರ್ ಗಳ ಬಗ್ಗೆ ಓದ್ತೀವಿ. ಕಾಂಪ್ಲೆಕ್ಸ್ ನಂಬರ್ ಅಂಡ್ ಕ್ವಾಡ್ರಾಟಿಕ್ ಇಕ್ವೇಶನ್. ಈ ಕ್ವಾಡ್ರಾಟಿಕ್ ಇಕ್ವೇಶನ್ ಅನ್ನೋ ಕಾನ್ಸೆಪ್ಟ್ ಬಿ ಸ್ಕ್ವೇರ್ ಮೈನಸ್ 4ac ಲೆಸ್ ದಾನ್ 0 ಬಂದ್ರೆ ಇಮ್ಯಾಜಿನರಿ ಮತ್ತೆ ಕಾಂಪ್ಲೆಕ್ಸ್ ನಂಬರ್, ರೈಟ್? ಅಲ್ಲಿ ನೀವು ಈ ಥರ್ಡ್ ಕಾನ್ಸೆಪ್ಟ್ ನ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಒನ್ ಬೈ ಒನ್ ನೋಡಿ. ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಗ್ರೇಟರ್ ದನ್ 0, ರೂಟ್ಸ್ ಆರ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್. ಓಕೆ, ಅಥವಾ ಡಿಫರೆಂಟ್ ಅಂತ ವರ್ಡ್ ಯೂಸ್ ಮಾಡಬಹುದು. Here, if b square minus 4ac is equals to 0, roots are real and same, ಅಥವಾ coincident roots are ಅಂತಾನು ಹೇಳ್ಬಹುದು. If b square minus 4ac is less than 0, roots are imaginary or complex, ಅಥವಾ no roots ಅಂತಾನು ಬರೀತೀವಿ. ಇದು ನಿಮಗೆ ಗೊತ್ತಿರೋ ಕಾನ್ಸೆಪ್ಟ್. ಓಕೆ, ಈ ಫಾರ್ಮುಲಾದಿಂದ ಕೆಲವೊಂದು ಪ್ರಾಬ್ಲಮ್ಸ್ ನ ಮಾಡೋಣ. ಅದಕ್ಕಿಂತ ಮುಂಚೆ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಶನ್. ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಶನ್ ನ ನೋಡೋಣ. ಓಕೆ, ನೋಡಿ. If alpha and beta are the roots of the equation, ಯಾವ equation ಹೇಳಿ? quadratic equation. ax star plus bx plus c is equals to 0 ಆಗಿದ್ರೆ, then alpha is equals to ಏನಾಗಿರುತ್ತೆ ನೋಡಿ? alpha is equals to minus b plus under root of delta divided by 2a ಅಂತ ಆಗಿರುತ್ತೆ. and beta is equals to minus b minus under root of delta divided by 2a ಅಂತ ಆಗಿರುತ್ತೆ. where delta is equals to b square minus 4ac. here delta is equals to what? b square minus 4ac. ಇಲ್ಲಿ ಅಲ್ಫಾ ಮತ್ತು ಬೀಟಾ ಏನು ಹೇಳಿ? ರೂಟ್ಸ್, ಮೂಲಗಳು. ವರ್ಗ ಸಮೀಕರಣ, ಕ್ವಾಡ್ರಾಟಿಕ್ ಇಕ್ವೇಶನ್. ಈ ಕ್ವಾಡ್ರಾಟಿಕ್ ಇಕ್ವೇಶನ್ ಮೂಲಗಳು ಎಷ್ಟಾಗಿರ್ತವೆ? 2 ಆಗಿರ್ತವೆ. ಒಂದನ್ನ ಏನಂತ ರಿಪ್ರೆಸೆಂಟ್ ಮಾಡಿದ್ವಿ? ಅಲ್ಫಾ. ಇನ್ನೊಂದನ್ನ ಬೀಟಾ ಅಂತ ಕರೆದಿದ್ವಿ. ಫಾರ್ಮುಲಾ ಬೇಸ್ ಮೇಲೆ ಹೇಳಿದ್ರೆ ಈ ತರ ರೂಟ್ಸ್ ಗಳು ಬರ್ತವೆ. ಓಕೆ, ಇವಾಗ ನಾವೇನು ಓದೋಣ ಅಂತಂದ್ರೆ ರಿಲೇಶನ್ ಬಿಟ್ವೀನ್ ಕೋಎಫಿಷಿಯಂಟ್ಸ್ ಅಂಡ್ ರೂಟ್ಸ್. ರಿಲೇಶನ್ ಬಿಟ್ವೀನ್ ಕೋಎಫಿಷಿಯಂಟ್ಸ್ ಅಂಡ್ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಶನ್. ನೋಡಿ, ರಿಲೇಶನ್ ಬಿಟ್ವೀನ್ ಕೋಎಫಿಷಿಯಂಟ್ಸ್ and roots.
ಓಕೆ, ರೂಟ್ಸ್ ಗಳಂತಂದ್ರೆ ನಿಮಗೆ ಅಲ್ಫಾ ಮತ್ತು ಬೀಟಾ ಅಂತ ಹೇಳಿದ್ದೀನಿ. ಕೋಎಫಿಷಿಯಂಟ್ಸ್ ಆಫ್ ಅ ಕ್ವಾಡ್ರಾಟಿಕ್ ಇಕ್ವೇಶನ್ ಯಾವ ಹೇಳಿ? ಎ ಮತ್ತು ಬಿ ಮತ್ತು ಸಿ. ಓಕೆ, ಕನ್ಸಿಡರ್ a quadratic equation ಏನಾಗಿದೆ ನೋಡಿ? quadratic equation ax square plus bx plus c is equals to 0. here a is not equals to 0. ಈ ಕಂಡೀಷನ್ ಇರಲೇಬೇಕು ಆಲ್ರೆಡಿ. ಓಕೆ, ಫಸ್ಟ್ ಕಂಡೀಷನ್ ರಿಲೇಷನ್ ನೋಡಿ ಏನಿದೆ? ಸಮ್ ಆಫ್ ದಿ ರೂಟ್ಸ್. ಸಮ್ ಆಫ್ ದಿ ರೂಟ್ಸ್ ಅಂದ್ರೆ ಏನಂತ ಬರೀತೀವಿ ಹೇಳಿ? ರೂಟ್ಸ್ ಅಂದ್ರೆ ಏನಿದಾವೆ? ಅಲ್ಫಾ ಮತ್ತು ಬೀಟಾ. ಅಲ್ಫಾ ಮತ್ತು ಬೀಟಾ. ಸಮ್ ಆಫ್ ದಿ ರೂಟ್ಸ್ ಅಲ್ಫಾ ಪ್ಲಸ್ ಬೀಟಾ ಅಂತ ಬರೀತೀವಿ. ದಿಸ್ ಈಸ್ ಈಕ್ವಲ್ಸ್ ಟು ವಾಟ್? ಎಸ್. ಎಸ್ ಅಂದ್ರೆ ಸಮ್ ಆಫ್ ದಿ ರೂಟ್ಸ್ ಈಸ್ ಈಕ್ವಲ್ಸ್ ಟು ಏನ್ ಹೇಳಿ? ಮೈನಸ್ ಬಿ ಬೈ ಎ. ಕೋಎಫಿಷಿಯಂಟ್ ಅಂತಂದ್ರೆ ಬಿ ಎ ಸಿ. ರಿಲೇಷನ್ ಬಿಟ್ವೀನ್ ರೂಟ್ಸ್ ಅಂಡ್ ಕೋಎಫಿಷಿಯಂಟ್ಸ್ ಮೈನಸ್ ಬಿ ಬೈ ಎ ಅಂತ ಒಂದು ಫಾರ್ಮುಲಾ ನಿಮಗೆ ಕೊಡ್ತಿದೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡಿ, ಪ್ರಾಡಕ್ಟ್ ಆಫ್ ದಿ ರೂಟ್ಸ್ ಏನಾಗಿರ್ತದೆ? ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ಸ್ ಟು ಏನಂತ ಬರೀತೀವಿ? ಪಿ ಅಂತ ಬರೀತೀವಿ. ಪ್ರಾಡಕ್ಟ್ ದಿಸ್ ಈಕ್ವಲ್ಸ್ ಟು ದಿಸ್ ಈಸ್ ಈಕ್ವಲ್ಸ್ ಟು ಏನಂತ ಬರೀತೀವಿ ಹೇಳಿ? ಸಿ ಬೈ ಎ ಅಂತ ಬರೀತೀವಿ. Okay, right. Alpha plus beta is equals to minus b by a. Alpha into beta is equals to product which is equal to ಏನಂತ ಬರೀತೀವಿ? c by a ಅಂತ ಬರೀತೀವಿ. ಓಕೆ, ಇಲ್ಲಿ ಸಮ್ ಆಫ್ ರೂಟ್ಸ್ ಮತ್ತೆ ಪ್ರಾಡಕ್ಟ್ ಆಫ್ ರೂಟ್ಸ್ ಗೊತ್ತಿದ್ರೆ ಕ್ವಾಡ್ರಾಟಿಕ್ ಇಕ್ವೇಶನ್ ಹೆಂಗ್ ಜನರೇಟ್ ಆಗುತ್ತೆ ಅನ್ನೋದನ್ನ ನೋಡಿ. ಎಕ್ಸ್ ಸ್ಕ್ವೇರ್ ಮೈನಸ್ ಎಸ್ ಎಕ್ಸ್ ಪ್ಲಸ್ ಪಿ is equals to 0 ಅಂತ ಬರೀತೀವಿ. ಇಲ್ಲಿ x ಸ್ಕ್ವೇರ್ ಆಸ್ ಇಟ್ ಈಸ್ ನೋಡಿ, ಮೈನಸ್ s ಅಂದ್ರೆ ಸಮ್ ಆಫ್ ದಿ ರೂಟ್ಸ್. ಸಮ್ ಆಫ್ ದಿ ರೂಟ್ಸ್ ವ್ಯಾಲ್ಯೂ ಏನಿದೆ? ಮೈನಸ್ ಬಿ ಬೈ ಎ. s ಅಂತಂದ್ರೆ ಮೈನಸ್ ಬಿ ಬೈ ಎ ಇಂಟು ಏನ್ ಹೇಳಿ? x ಪ್ಲಸ್ ಇಲ್ಲಿ p ಅಂದ್ರೆ ಪ್ರಾಡಕ್ಟ್ ಆಫ್ ದಿ ರೂಟ್ಸ್ ಏನಿದೆ? c ಬೈ ಎ. c ಬೈ ಎ is equals to 0. ಓಕೆ, ಎಸ್. ದೆನ್ ನೋಡಿ, ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಬಿ ಡಿವೈಡೆಡ್ ಬೈ ಎ ಇಂಟು ವಾಟ್? ಎಕ್ಸ್ ಪ್ಲಸ್ ಇಲ್ಲೇನಿದೆ? ಸಿ ಬೈ ಎ ಇಸ್ ಈಕ್ವಲ್ಸ್ ಟು ವಾಟ್? 0. ಎಸ್, ರೈಟ್. ಇಲ್ಲಿ ಡಿವೈಡೆಡ್ ಬೈ ಏನಿಲ್ಲ ಅಂದ್ರೆ ಏನಿದೆ ಹೇಳಿ? 1 ಎ ಎ 1 ಎ ಇದು ಎಲ್ಸಿಎಂ ಏನಾಗುತ್ತೆ? ಎ ಅಂತ ಆಗುತ್ತೆ. ಎ 1 ಎಸ್ ಎ ಅಂದ್ರೆ ಇಲ್ಲಿ ಹಿಯರ್ ಎ ಮಲ್ಟಿಪ್ಲೈ ಆಗಬೇಕು ಪವರ್ ನಲ್ಲಿ. ಅಂದ್ರೆ ಟೋಟಲ್ ಏನಾಗುತ್ತೆ ಹೇಳಿ? ಎ ಇಂಟು ಎಕ್ಸ್ ಸ್ಕ್ವೇರ್ ಈಸ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಒನ್ಸ್ ಎ ಅಂದ್ರೆ ಬಿ ಟು ದಿ ಪವರ್ 1 ಇಂಟು ಬಿ ಈಸ್ ಬಿ. ಬಿ ಇಂಟು ಎಕ್ಸ್ ಈಸ್ ಬಿ ಎಕ್ಸ್ ಪ್ಲಸ್ ಹಿಯರ್ ಎ ಟು ದಿ ಪವರ್ ಮೀನ್ಸ್ ಎ ಒನ್ಸ್ ಎ ಅಂದ್ರೆ ಇಲ್ಲಿ ಪವರ್ ಏನಾಗುತ್ತೆ? 1. ಸಿ ಇಂಟು 1 ಈಸ್ ಸಿ ಈಸ್ ಈಕ್ವಲ್ ಟು ಏನಿದೆ? 0 ಇದೆ. ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c. a ನ ಡಿನಾಮಿನೇಟರ್ ನಲ್ಲಿ ಇದೆ, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c is equals to a into 0 ಏನಾಗುತ್ತೆ? 0. This is the formation of a differential, formation of a quadratic equation when its sum of roots and quadratic sum of roots and product of roots are known. ಅಂದ್ರೆ ಇಲ್ಲಿ ಮೂಲಗಳ ಮೊತ್ತ ಮತ್ತು ಮೂಲಗಳ ಗುಣಲಬ್ಧ ಗೊತ್ತಿದ್ರೆ ಕ್ವಾಡ್ರಾಟಿಕ್ ಇಕ್ವೇಶನ್ ನಾವು ಏನ್ ಮಾಡಬಹುದು? ಜನರೇಟ್ ಮಾಡಬಹುದು, ಪ್ರೊಡ್ಯೂಸ್ ಮಾಡಬಹುದು. ಓಕೆನಾ? ಕ್ಲಿಯರ್ ಆಗಿದೆ ಅಂತ ಅನ್ಕೋತಿದ್ದೀನಿ. ಓಕೆ, ರೈಟ್. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಇವತ್ತಿಗೆ ಈ ಕ್ಲಾಸ್ ಮುಗಿಸೋಣ. ನಾಳೆ ಸೊಲ್ಯೂಷನ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ನಾವು ಯಾವುದು ಓದ್ತಾ ಇದ್ದೀವಿ? ಶ್ರೀಧರಾಚಾರ್ಯ ಮೆಥಡ್ ಅಂತ ಓದ್ತಾ ಇದ್ದೀವಿ. ಈ ಶ್ರೀಧರಾಚಾರ್ಯ ಮೆಥಡ್ ಅಂದ್ರೆ ಫಾರ್ಮುಲಾ ಮೆಥಡ್ ಅಂತ ಹೇಳ್ತೀವಿ. ಈ ಫಾರ್ಮುಲಾ ಕಾನ್ಸೆಪ್ಟ್ ನ ತಗೊಂಡು ಕೆಲವೊಂದು ಕ್ವಾಡ್ರಾಟಿಕ್ ಇಕ್ವೇಶನ್ ನ ಸಾಲ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.